ಚಪ್ಪಾಳೆ. ನಮಸ್ಕಾರ. ಪುನೀತ ಕನ್ನಡಿಗರಿಗೆ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಆರಾಮ ಅನ್ನೋರು ಎಷ್ಟು ಜನ ಇದ್ದೀರಾ? ಸೂಪರ್ ಆಗಿದ್ದೀವಿ ಅನ್ನೋರು ಎಷ್ಟು ಜನ ಇದ್ದೀರಾ? ಸೂಪರ್ ಯಾರು ಇಲ್ವಾ? ಎಲ್ಲ ಸುಮಾರೇನಾ? ಈ ಕಡೆ ಸೂಪರಾ? ಸೂಪರ್ ಡೂಪರಾ? ಹುಡುಗರೆಲ್ಲ ನಾವೇನೇ ಕೇಳಬೇಕು? ಏನು ಹೇಳಿ ಬಂದ್ಬಿಟ್ರೆ ನಾವು ಹೇಳ್ಬೇಕಾ? ಇಟ್ಸ್ ಓಕೆ ಬಾಯ್ಸ್. ನಂಗೆ ಗೊತ್ತು ನೀವಿಲ್ಲಿ ಬಂದಿರೋದೆ ಆ ಕಡೆ ಈ ಕಡೆ ಬಟರ್ಫ್ಲೈಸ್ ಎಲ್ಲ ಹೋಗೋದು ನೋಡಿಕೊಂಡು ಹಂಗೆ ಸೆಲ್ಫೀಸ್ ತಗೊಂಡು. ನಿಜ ಹೇಳಿ, ಶಾಪಿಂಗ್ ಬಂದವ್ರು ಎಷ್ಟು ಜನ ಇದ್ದೀರಾ ಅನ್ಕೊಂಡೆ. ಶಾಪಿಂಗ್ ಬಂದಿರೋರು ಅಲ್ಲಿ ಇಲ್ಲಿ ಉಳಿದು ಒಂದು 4-5 ಜನ ಬಂದಿರ್ತೀರಾ. ಇನ್ನು ಎಲ್ಲ ಕಣ್ ತಂಪು ಮಾಡ್ಕೊಳಕ್ಕೆ ಬಂದಿರೋದಲ್ವಾ? ಎಲ್ಲಿ ನಮ್ಮ ಬಾಯ್ಸ್ ಎಷ್ಟು ಜನ ಇದ್ದೀರಾ? ಬಾಯ್ಸ್ ಒಂಚೂರು ಸೌಂಡ್ ಮಾಡಿ ನೋಡೋಣ. ಮನು ಸರ್, ಮೋಕ್ಷೇಂದ್ರ ಸರ್, ಬಾಯ್ಸ್ ಅಂದ್ರೆ ನೀವು ಸೌಂಡ್ ಮಾಡ್ಬೇಕು ತಾನೆ? ಅವ್ರ ಪ್ರಕಾರ ಅವ್ರು ಇನ್ನೂ 16 years, ಬಟ್ ಕೆಲಸದಲ್ಲಿ ನಿಜವಾಗ್ಲೂ ಅಷ್ಟೇ. ಸರ್, ಐ ಲೈಕ್ ವಾಟ್ ಯು ವೇರಿಂಗ್ ಸರ್. ಐ ರಿಯಲಿ ಲವ್ ದಟ್ ಕಲರ್. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಎಲ್ಲಕ್ಕಿಂತ ಮೇಲಾಗಿ, ಎಲ್ಲಕ್ಕಿಂತ ಮುಖ್ಯವಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಕಾರ್ಯಕ್ರಮ ನೋಡೋದಕ್ಕಂತ ಒಂದಷ್ಟು ಕ್ಷಣ ಈ ಮಾಲಿಗೆ ಬಂದಂತಹ ತಾವೆಲ್ಲರೂ ಶಾಪಿಂಗು, ಸೈಟ್ ಸೀಯಿಂಗು ಇದನ್ನೆಲ್ಲ ಸ್ವಲ್ಪ ಬ್ರೇಕ್ ಹಾಕಿ ಏನು ನಡೀತಿದೆ ಸ್ಟೇಜ್ ಮೇಲೆ ನೋಡೋಣ ಅಂತ ಬಂದಿದ್ದೀರಲ್ಲ, ಥ್ಯಾಂಕ್ ಯು ಸೋ ಮಚ್. ಓಕೆ, ಕಾರ್ಯಕ್ರಮ ಶುರು ಮಾಡೋಣ ಹಂಗಂದ್ರೆ. ಸೊ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಾವು ಇವತ್ತು ಸೇರಿರುವಂತಹ ಒಂದು ಉದ್ದೇಶ ಏನಪ್ಪಾ ಅಂತಂದ್ರೆ, ಈ ವರ್ಷದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ನಮ್ಮೆಲ್ಲರ ಪ್ರೀತಿಯ ಶ್ರೀಯುತ ರಮೇಶ್ ಅರವಿಂದ್ ಸರ್ ಹಾಗೂ ರಾಧಿಕಾ ಕುಮಾರಸ್ವಾಮಿ ಮೇಡಮ್ ಅವರು ಅಭಿನಯಿಸಿರುವಂತಹ ಭೈರಾದೇವಿ ಚಿತ್ರದ ಟ್ರೇಲರ್ ಲಾಂಚ್ ಇವತ್ತು ನಾವು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಪ್ರೀ ರಿಲೀಸ್ ಇವೆಂಟ್ ಕೂಡ ಆಗ್ತಾ ಇದೆ. ಈ ವರ್ಷದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಅವರು. ಸೊ ನಿನಗಾಗಿ ಚಿತ್ರದ ಮೂಲಕ ನಮ್ಮೆಲ್ಲರ ಮನಸ್ಸುಗಳನ್ನ ಗೆದ್ದಂತಹ ನಮ್ಮ ಕನ್ನಡ ಮಣ್ಣಿನ ಹೆಮ್ಮೆಯ ನಟಿ ರಾಧಿಕಾ ಮೇಡಮ್ ಅವರು. ಇದರ ಜೊತೆಗೆ ಈ ಚಿತ್ರಕ್ಕಾಗಿ ಒಂದು ಅಮೇಸಿಂಗ್ ಲುಕ್ ಅಲ್ಲಿ ಆಗಮಿಸಿದ್ದಾರೆ ನಮ್ಮೆಲ್ಲರ ಪ್ರೀತಿಯ ಅನು ಪ್ರಭಾಕರ್ ಮುಖರ್ಜಿ ಅವರಿಗೆ ಬರಲಿ ಚಪ್ಪಾಳೆ. ವೆಲ್ಕಮ್ ಅನು, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸೊ ನೀವೆಲ್ರಿಗೂ ಗೊತ್ತಿರೋ ಹಾಗೆ ಸಣ್ಣ ಸಣ್ಣ ಟೀಸರ್ಸ್ ನೋಡಿರ್ತೀರಾ, ಒಂದಷ್ಟು ಝಲಕ್ಗಳನ್ನ ನೋಡಿರ್ತೀರಾ. ಭೈರಾದೇವಿ ಈ ಚಿತ್ರ ಔಟ್ ಅಂಡ್ ಔಟ್ ಹಾರರ್ ಪಿಕ್ಚರ್. ಹಾರರ್ ಪಿಕ್ಚರ್ ಯಾರಿಗೆ ತಾನೇ ಇಷ್ಟ ಇಲ್ಲ? ನನಗಂತೂ ಹಾರರ್ ಪಿಕ್ಚರ್ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಾರರ್ ಪಿಕ್ಚರ್ ಎಷ್ಟೇ ಪಿಕ್ಚರ್ ಬಂದರೂ ಕೂಡ ಒಂದೂ ಮಿಸ್ ಮಾಡದೆ ನೋಡುವಂಥ ಹಾರರ್ ಸಿನಿಮಾಗಳ ಫ್ಯಾನ್ಸು ನಾವು ಎಷ್ಟೊಂದು ಜನ ಇರ್ತೀವಿ. ಸೊ ನಿಮ್ಮನ್ನ ಈ ಒಂದು ಹಾರರ್ ಚಿತ್ರದ ಮೂಲಕ ಎಂಟರ್ಟೈನ್ ಮಾಡೋದಕ್ಕೆ ಅಕ್ಟೋಬರ್ 3 ಬಿಡುಗಡೆ ಆಗ್ತಾ ಇದೆ ಭೈರಾದೇವಿ ಚಿತ್ರ. ಸೊ ಈ ಚಿತ್ರವನ್ನ ರಾಧಿಕಾ ಮೇಡಮ್ ಅವರೇ ನಿರ್ಮಾಣ ಮಾಡ್ತಿದ್ದು, ಶಮಿಕಾ ಎಂಟರ್ಪ್ರೈಸಸ್ ಬ್ಯಾನರ್ ಅಡಿ ಬಹಳ ಅದ್ಧೂರಿಯಾಗಿ ನಿರ್ಮಾಣಗೊಂಡಿದೆ. ಸೊ ಈ ಚಿತ್ರದ ನಿರ್ದೇಶಕರು ಶ್ರೀಜಯ್ ಅವರು. ಸೊ ಇಡೀ ಚಿತ್ರತಂಡ ಇನ್ನು ಸ್ವಲ್ಪ ಹೊತ್ತಲ್ಲೇ ನಮ್ಮ ಜೊತೆ ಇರ್ತಾರೆ. ಬಟ್ ಅದಕ್ಕೂ ಮುಂಚೆ ಭೈರಾದೇವಿ ಚಿತ್ರದ ಎಲ್ಲ ಲುಕ್ ನೋಡ್ತಾ ಇದ್ರೆ ಹಾರರ್ ಇದೆ, ಅಘೋರಿ ಇರ್ತಾರೆ, ಅದರಲ್ಲಿ ದೇವಿ ಒಂದು ಮಹಾತ್ಮೆ ಇರುತ್ತೆ. ಸೊ ಸಿಕ್ಕಾಪಟ್ಟೆ ಸ್ವಾರಸ್ಯ ಇರುವಂತಹ ಚಿತ್ರ. ಆಲ್ರೆಡಿ ಕಾಳಿ ಹಾಡನ್ನ ನಾವೆಲ್ಲರೂ ನೋಡಿದ್ದೀವಿ. ಇವತ್ತು ಇನ್ನೊಂದು ಹಾಡಿನ ಝಲಕನ್ನ ನಾವು ನೋಡ್ತೀವಿ, ಟ್ರೇಲರ್ ನೋಡ್ತೀವಿ. ಅಕ್ಟೋಬರ್ 3 ಎಲ್ಲ ಚಿತ್ರಮಂದಿರಗಳಲ್ಲೂ ಭೈರಾದೇವಿ ಬಿಡುಗಡೆ ಆಗ್ತಾ ಇದೆ. ಸೊ ತಾವೆಲ್ಲರೂ ಈ ಒಂದು ಸಿನಿಮಾನ ನೋಡಿ ಎಂಜಾಯ್ ಮಾಡಬೇಕಾಗಿ ಕೋರಿಕೆ. ಸೊ ಇವತ್ತು ಮೊದಲನೇದಾಗಿ ಈ ಚಿತ್ರಕ್ಕೆ ಬಹಳ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಒಂದು ಸಾಂಗ್ ಅನ್ನ ಕೊರಿಯೋಗ್ರಾಫ್ ಮಾಡಿರೋದು ನಮ್ಮ ಸ್ಯಾಂಡಲ್ವುಡ್ ನ ಹ್ಯಾಪನಿಂಗ್ ಕೊರಿಯೋಗ್ರಾಫರ್ ಮೋಹನ್ ಮಾಸ್ಟರ್ ಅವರು. ಚೂರು ಬರೋದಕ್ಕೆ ನಮ್ಮ ಕಲಾವಿದರಿಗೆ ಒಂಚೂರು ದಾರಿ ಮಾಡಿಕೊಡ್ಬೇಕಾಗಿ ಕೋರಿಕೆ. ವೆಲ್ಕಮ್ ರಮೇಶ್ ಸರ್, ವೆಲ್ಕಮ್ ರಾಧಿಕಾ ಮ್ಯಾಮ್.
ಭೈರಾದೇವಿ. ಓಕೆ, ಡಿಸ್ಟ್ರಿಬ್ಯೂಟರ್ ಆದಂತಹ ಧೀರಜ್ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಧೀರಜ್ ಫಿಲ್ಮ್ಸ್ ಅಲ್ಲಿ ಈ ಒಂದು ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಧೀರಜ್ ಫಿಲ್ಮ್ಸ್ ಅವರು. ಸಿನಿಮಾ ಟೀಮ್ ದಯವಿಟ್ಟು ಸಿನಿಮಾ ಟೀಮ್ ವೇದಿಕೆ ಮೇಲೆ ಇರಬೇಕು. ಓಕೆ, ಅಕ್ಕ ಬೈತಾ ಇದ್ದಾರೆ ನನಗೆ, ಏನಿದು ಲಾಸ್ಟ್ ಫಿಲ್ಮ್ ಅಂತೆಲ್ಲ ಹೇಳ್ತೀಯ, ಸಿನಿಮಾ ಬಿಡಬಾರ್ದು ಅಂತ. ಇಲ್ಲ ಅನ್ನೋಕ್ಕ ಏನಂದ್ರೆ, ನಾನು ಈ ಸಿನಿಮಾ ತುಂಬಾ ಕಷ್ಟ ಬಿದ್ದಿದ್ದೀವಿ, ತುಂಬಾ ತೊಂದರೆಗಳನ್ನ ಅನುಭವಿಸಿದೀವಿ ನಾವು. ನನಗೆ ಒಂದೊಂದ್ಸಲ ಅನ್ಸುತ್ತೆ, ಕಲಾವಿದರು ಯಾಕೆ ಇಷ್ಟೊಂದು ಕಷ್ಟ ಬೀಳ್ತೀವಿ ನಾವು. ಅಂದ್ರೆ ಒಂದು ಸಿನಿಮಾ ಮಾಡುವಾಗ ನಾವು ಮಾತ್ರ ಅಲ್ಲ, ಎಷ್ಟು ಇವತ್ತು ನಾವು ತುಂಬಾ ಜನ ಹೆಸರು ಹೇಳಕ್ ಆಗ್ತಾ ಇಲ್ಲ. ತುಂಬಾ ಜನ ಟೆಕ್ನಿಷಿಯನ್ಸ್, ತುಂಬಾ ಜನ ಇದಕ್ಕೆ ಕಷ್ಟ ಬಿದ್ದಿದ್ದಾರೆ ಸಿನಿಮಾಗೆ. ಇವಾಗ ನೋಡಿ, ಆ ಸಾಂಗ್ ನಾವು ನೋಡ್ತೀವಿ, ಒಂದು 3 minutes 4 minutes ಅಲ್ಲಿ ಸಾಂಗ್ ನೋಡ್ತೀವಿ. ಬಟ್ ಅದ್ರ ಹಿಂದೆ ಎಷ್ಟು ಜನರ ಪರಿಶ್ರಮ ಇದೆ. ಆ ಡ್ಯಾನ್ಸಸ್ ಪಾಪ ಅಗೋರಿ ಗೆಟಪ್ ಹಾಕೋದಾಗ, ಹಾಡಿ ಗೆಟಪ್ ಆದ್ರೂ ಪರವಾಗಿಲ್ಲ, ಮೇಕಪ್ ಅಲ್ಲಿ ಇದ್ವಿ ನಾವು. ಆ ಅಗೋರಿ ಗೆಟಪ್ ಹಾಕುವಾಗ ನೋಡಕ್ಕೆ ಸಿಂಪಲ್ ಅನ್ಸುತ್ತೆ, ಬಟ್ ಅದನ್ನ ಹಾಕೊಂಡು ಆ ಹೆಣ್ಮಕ್ಳು ಅಳೋರು ಡಾನ್ಸಸ್. ಅಯ್ಯೋ ನಮ್ಗೆ ಆಗ್ತಾ ಇಲ್ಲ, ಅದನ್ನ ಬಾಡಿ ಉರಿ ಬರ್ತಾ ಇದೆ ಅಂದ್ರೆ ಕೆಲವು ಪರ್ಸನಲ್ ಪ್ರಾಬ್ಲಮ್ಸ್ ಇರುತ್ತೆ ಹೆಣ್ಮಕ್ಳು, ನಾವು ಹೇಳಕ್ಕಾಗಲ್ಲ. ತುಂಬಾ ಟಾರ್ಚರ್ ಅನುಭವಿಸಿದ್ದಾರೆ ಪಾಪ. ಸೊ ಹಾಗಾಗಿ ಈ ಟೈಮಲ್ಲಿ ನಾನು ಸುಮಾರು ಜನ ಹೆಸರನ್ನ ನಾನು ಹೇಳಿಲ್ಲ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ತುಂಬಾ ಜನ ಈ ಸಿನಿಮಾಗೋಸ್ಕರ ಕಷ್ಟ ಬಿದ್ದಿದ್ದೀರಾ. ಸೊ ನೀವೆಲ್ಲ ಬಂದು ಇದೇ ಅಕ್ಟೋಬರ್ 3ನೇ ತಾರೀಕು ನಮ್ಮ ಭೈರಾದೇವಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಪ್ರೋತ್ಸಾಹಿಸಿ, ಮತ್ತಷ್ಟು ಸಿನಿಮಾ ಮಾಡೋದಕ್ಕೆ ಆಶೀರ್ವದಿಸಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಸೂಪರ್. ಲೆಟ್ಸ್ ಲೈಟನ್ ದಿಸ್ ಮೂಮೆಂಟ್ ಮೇಡಮ್. ಓಕೆನಾ? ರಮೇಶ್ ಸರ್ ಒಂದು ಸೂಪರ್ ಆಗಿರೋ ಪ್ರಶ್ನೆ ಕೇಳೋರು. ಸರ್ ಕರೆಕ್ಟು ಸರ್, ಆ ಸಿನಿಮಾ ಹಾಡುಗಳಲ್ಲಿ ದೃಶ್ಯಗಳಲ್ಲಿ ಅವ್ರ ಕಣ್ಣು ಇಷ್ಟು ದೊಡ್ಡದು, ಆಮೇಲೆ ಈ ಮಾತಾಯಿ ಕಣ್ಣು ಮುಚ್ತಾ ಇಲ್ಲ, 1 ಸೆಕೆಂಡ್ಗೂ ರೆಪ್ಪೆ ಮುಚ್ತಾ ಇಲ್ಲ, ಕಣ್ಣು ಹೀಗೆ ಬಿಟ್ಕೊಂಡು ಹಾಗೆ ಇದೆ. ಓಕೆನಾ? ಅದು ಹೆಂಗೆ ಅಂತ ನಮ್ಗಿನ್ನೂ ಗೊತ್ತಿಲ್ಲ. ಮುದ್ದಾದ ಕಣ್ಗಳಿದೆ, ಅಲ್ಲಿ ಕಣ್ಣು ಇಲ್ಲಿ ಕಣ್ಣು ಬಹಳ ಬೇರೆ ಇದೆ. ಅದು ಮೇಕಪ್ ಅಥವಾ ನೀವು ಆ ಕಣ್ಣನ್ನ ಅಷ್ಟು ದೊಡ್ಡದು ಮಾಡಿ ಅಭಿನಯಿಸಿದ್ರೆ ನಮಗೆ ಗೊತ್ತಿಲ್ಲ. ಆದರೆ ಒಂದು ಫ್ಯಾನ್ಸ್ಗಳ ಒಂದು ಕೋರಿಕೆ ಇದೆ, ನೀವು ಹಿಂಗೆ ತಿರುಗಿ ಹಿಂಗೊಂದು ಆ ಲುಕ್ ಕೊಟ್ಟು ಹಂಗೆ ಒಂದು ವಾಕ್ ಬಂದ್ಬಿಟ್ರೆ ನಾವೆಲ್ಲರಿಗೂ ಸೂಪರ್ ಖುಷಿ ಆಗುತ್ತೆ. ಹೌದಲ್ವಾ? ಭೈರಾದೇವಿ ಲುಕ್ ಬೇಕಾ ಬೇಡವಾ? Oh my God, ನೋಡಿದ್ರಾ? That's called real actress. It's only a wonderful actress ಮಾತ್ರ ಅಲ್ವಾ ಭೈರಾದೇವಿ? ಮಾ ಸರ್, ಥ್ಯಾಂಕ್ ಯು ಸರ್. ನಿಜವಾಗ್ಲೂ ರಾಧಿಕಾ ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳಬೇಕು, ಶಿ ಇಸ್ ಅ ರಿಯಲ್ ಮಹಾನಟಿ. ಥ್ಯಾಂಕ್ ಯು. ಒಂದು ಆಕ್ಷನ್ ಇಲ್ಲ, ಒಂದು ಕಟ್ಟಿಲ್ಲ, ಹಿಂಗ್ ತಿರುಗಿದ ತಕ್ಷಣ ನಿಮ್ಮ ಮೈಯಲ್ಲಿದ್ದಂತಹ ಕಂಪನ, ಕಣ್ಣಲ್ಲಿದ್ದಂತಹ ರೌದ್ರ, ಹ್ಯಾಟ್ಸ್ ಆಫ್. ಈ ಕಲೆಗೆ ಯಾವತ್ತೂ ಕೊನೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಈಗ ಅದೇ ಒಂದು ಮುದ್ದಾದ ಧ್ವನಿಯಲ್ಲಿ 1-2 ಹಾಡು ಆಡ್ತೀರಾ ಮೇಡಮ್? ಸುಮ್ಮನೆ ಜಸ್ಟ್ ಮೇಕ್ ಯು ಫೀಲ್ ಕಂಫರ್ಟೇಬಲ್. ನಾನು ಹೇಳಿದೆ ಹಾಡಾಡ್ತಿರೋದು ಯಾವುದು ಯಾರು ಏನು ಅಂತ ಹೇಳ್ಬಿಟ್ರು, ಹಾಡಿಲ್ಲ. ಬಟ್ ನಿಜವಾಗ್ಲೂ ಅಕ್ಟೋಬರ್ 3ನೇ ತಾರೀಕು ಭೈರಾದೇವಿ ಪಿಕ್ಚರ್ ರಿಲೀಸ್ ಆಗ್ತಾ ಇದೆ ಎಲ್ಲ ಚಿತ್ರಮಂದಿರಗಳಲ್ಲೂ. ಪ್ಲೀಸ್ ಹೋಗಿ ಈ ಸಿನಿಮಾನ ನೋಡಿ, ಮಿಸ್ ಮಾಡಬೇಡಿ. ನಿಮ್ಮ ಫ್ಯಾಮಿಲಿ ಜೊತೆ ಸಿನಿಮಾಗಳನ್ನ ನೋಡಿ. ಯಾಕಂದರೆ ಈ ರೀತಿ ಒಂದು ದೇವರು ಇರುವಂಥ ಒಂದು ರೂಪಗಳಿರುವಂತಹ ಸಿನಿಮಾಗಳನ್ನ ನಾವೆಲ್ಲರೂ ನೋಡಿ ಬೆಳೆದಿದ್ದೀವಿ. ಮತ್ತೊಮ್ಮೆ ಆ ರೀತಿಯ ಒಂದು ವಿಶೇಷವಾದ ಸಿನಿಮಾ ಬಂದಿದೆ. ಆ ಸಿನಿಮಾಗೆ ಸಾಕಷ್ಟು ಅಭಿಮಾನಿಗಳು ಹೋಗ್ತಿದ್ದಾರೆ. ಅದಕ್ಕಿಂತ ಮುಂಚೆ ಒಬ್ಬ ಅಭಿಮಾನಿ ನಿಮಗೋಸ್ಕರ ಏನೋ ತಗೊಂಡ್ಬಂದಿದ್ದಾರೆ. ವುಡ್ ಯು ಲೈಕ್ ಟು ಟೇಕ್ ಇಟ್? ಗಿಫ್ಟ್ಗಳನ್ನ ಯಾರು ಬೇಡ ಅಂತಾರೆ? ಹೌದು, ಅಕ್ಕನಿಗೆ ಒಂದು ಸರ್ಪ್ರೈಸ್ ಗಿಫ್ಟ್ ತಂದಿರೋದು.
ಗಿಫ್ಟ್ ನಾವು ಇವ್ರೊಬ್ರೆ ಖರ್ಚು ಮಾಡ್ಕೊಂಡಿರೋದು. ಅಕ್ಕ ಇದು ಓಪನ್ ಮಾಡಿದ್ರೆ ಹೇಳಿರುತ್ತೆ, ನೋಡಿ ತುಂಬಾ ಖುಷಿ ಪಡ್ತೀರಾ. ನೀವೇ ಓಪನ್ ಮಾಡಬೇಕು. ಇವ್ನು ಏನು ಸ್ಟ್ರೈಟ್ ಆಗಿ ಹೇಳಲ್ಲ. ಏನಿಲ್ಲ. ನೀವೇನೋ ಲವ್ ಲೆಟರ್ ತಂದಿದ್ದೀರಾ ಸರ್? ಹಾಗೆಯೇ ಈ ಚಿತ್ರದ ಡಿಸ್ಟ್ರಿಬ್ಯೂಷನ್ ಪೈ ಸಿನಿಮಾಸ್ ಅವ್ರು ಮಾಡ್ತಿದ್ದಾರೆ. ಸೊ ಈ ಚಿತ್ರದ ಒಂದು ಡಿಸ್ಟ್ರಿಬ್ಯೂಷನ್ ಅವರು ಆ ಜವಾಬ್ದಾರಿಯನ್ನ ತಗೊಂಡಿದ್ದಾರೆ. ಥ್ಯಾಂಕ್ ಯು ಪೈ ಸರ್. ನನಗೆ ಒಂದು ಓಲೆ 2 ಜೋಡಿಯನ್ನ ತಗೊಂಡ್ಬಂದು ಮೇಡಮ್ ನನಗೇನು ಬೇಜಾರಿಲ್ಲ, ನೀವು ನನಗೆ ಅದು ಗೋಲ್ಡ್ ಮೈಕ್ ಕೊಡ್ತಿದ್ದೀರಲ್ವಾ, ಇದೇ ಲಡ್ಡು ಮೇಡಮ್. ಈ ತರ ಓಲೆಗಳಿಗೆಲ್ಲ ಅಷ್ಟೇನಾ ಮೇಡಮ್? ಮೈಕ್ಗೆ ಒಂದು ಸುಮಾರು ಗ್ರಾಮ್ ಬೇಕಾಗತ್ತೆ, ಬಟ್ ಇದು ಡೂಪ್ಲಿಕೇಟ್ ಕನ್ಸಿಡರ್. ಬಟ್ ಸೋ ಸ್ವೀಟ್ ಆಫ್ ಯು ಕಣೋ, ಹೌ ಸ್ವೀಟ್. ಅಕ್ಕ ಥ್ಯಾಂಕ್ ಯು. ಒಂದು ಇವಾಗ ಇದನ್ನ ನಮ್ಮ ಅಮ್ಮ ನೋಡುತ್ತೆ, ತುಂಬಾ ಖುಷಿ ಪಡುತ್ತೆ ಅಂತ ನಾನು ನಂಬಿದ್ದೀನಿ. ಏನಕ್ಕೆ ಅಂದರೆ ನಮ್ಮ ಅಕ್ಕನಿಗೆ ಗಿಫ್ಟ್ ಕೊಟ್ಟಿದ್ದೀನಿ. ಇವಾಗ ನಿಮಗೋಸ್ಕರ ಒಂದು ಡೈಲಾಗ್ ಕೊಟ್ಬಿಟ್ಟು ನಾನು ಸೀದಾ ಕೆಳಗಡೆ ಹೋಗ್ತೀನಿ. ಆರಾಮಾಗಿ ನನ್ನಲ್ಲಿ ನಿಂತ್ಕೊಂಡು ನಿಮ್ಮ ತಮ್ಮನಾಗಿ, ಒಬ್ಬ ಕನ್ನಡಿಗನಾಗಿ, ಕನ್ನಡ ಚಿತ್ರಪ್ರೇಮಿಯಾಗಿ ಟ್ರೈಲರ್ನು ನೋಡ್ತೀನಿ, ನಿಮ್ಮ ನಗುನು ನೋಡ್ತೀನಿ, ನಮ್ಮ ಕನ್ನಡಿಗರ ಪವರು ನೋಡ್ತೀನಿ. ಸಿನಿಮಾ ರಿಲೀಸ್ ಆಗ್ತಿದೆ 3ನೇ ತಾರೀಕು, ಬನ್ನಿ ಸಪೋರ್ಟ್ ಮಾಡಿ. ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ. ಐ ಲವ್ ಯು ಅಮ್ಮ. ಅಕ್ಕ ನೀವು ಒಂದು ಡೈಲಾಗ್ ಹೇಳ್ತೀನಿ ಅಂತ ಅಂದ, ಅದೇನ್ ಡೈಲಾಗ್ ಹೇಳಿದ್ನು? ಇವನು ಡೈಲಾಗ್ ಹೇಳ್ತೀನಿ ಅಂತ ತಾನೇ ಬಂದಿದ್ದು. ಹಾ ನವರಸ್ ಸರ್ ಕರ್ಕೊಂಡೋಗಿ ನೀವು ಯಶ್ನ. ಥ್ಯಾಂಕ್ ಯು ಯಶ್, ಥ್ಯಾಂಕ್ ಯು ಸೋ ಮಚ್. ಬಾ ನೀನು. ಹಾ ಯಶ್ ಇರ್ತಾನೆ ಚೇರ್ ಮೇಲೆ, ಸೂರ್ಯ ಇರ್ತಾನೆ ಟಾಪ್ ಅಲ್ಲಿ, ನಮ್ಮ ಅಕ್ಕ ಇರ್ತಾರೆ ಮನ್ಸಲ್ಲಿ, ಯಶ್ ಇರ್ತಾರೆ ಸ್ಟೇಜ್ ಕೆಳಗಡೆಯಲ್ಲಿ. ಮಾಡು ಸಾಕು. ಹಾ ಥ್ಯಾಂಕ್ ಯು. ಹಾಯ್ ಅಮ್ಮ, ಇವನ್ನ ದಯವಿಟ್ಟು ಮನೆಯಿಂದ ಆಚೆ ಕಳಿಸ್ಬೇಡಿ. ಥ್ಯಾಂಕ್ ಯು ಮಗ, ಥ್ಯಾಂಕ್ ಯು. ಎಲ್ಲ ಕಡೆ ಇದೇ ಮಾಡ್ತೇನೆ. ಈಗ ಭೈರಾದೇವಿ ಚಿತ್ರದ ಬಗ್ಗೆ ಸಾಕಷ್ಟು ವಿಷಯಗಳನ್ನ ರಾಧಿಕಾ ಕುಮಾರಸ್ವಾಮಿ ಅವರು ಹಂಚ್ಕೊಂಡಿದ್ದಾರೆ. ನಾಯಕಿಯಾಗೆಲ್ಲ ಮಾತಾಡಿದ್ದಾರೆ, ನಿರ್ಮಾಪಕಿಯಾಗಿ ಈ ಸಿನಿಮಾನ ಬಹಳ ಅದ್ದೂರಿಯಾಗಿ ನಿರ್ಮಾಣ ಮಾಡಿದ್ದಾರೆ. ಏನೂ ಕಡಿಮೆ ಮಾಡಿಲ್ಲ ಈ ಸಿನಿಮಾ ಚಿತ್ರೀಕರಣಕ್ಕೆ. ಸೊ ಈ ಸಿನಿಮಾ ಅಷ್ಟು ರಿಚ್ ಆಗಿ ಮೂಡ್ಬರುತ್ತೆ ಸ್ಕ್ರೀನ್ ಮೇಲೆ. October 3 ಮಿಸ್ ಮಾಡದೆ ನೋಡಿ. ಬಟ್ ನಾ ನಿಮ್ಮನ್ನ ಕಳ್ಸಕ್ಕಿಂತ ಮುಂಚೆ ನಿಮಗಾಗಿ ಹಾಗೂ ರಮೇಶ್ ಅರವಿಂದ್ ಸರ್ ಅವರಿಗಾಗಿ ಅಭಿಮಾನಿಗಳೊಂದು ಪ್ರೀತಿಯ ಸನ್ಮಾನವನ್ನ ಇಟ್ಕೊಂಡಿದ್ದಾರೆ, ದಯವಿಟ್ಟು ಸ್ವೀಕರಿಸಬೇಕು ಪ್ಲೀಸ್. ಚೇರ್ಸ್ ಪ್ಲೀಸ್. ಕ್ಯಾನ್ ವಿ ಹ್ಯಾವ್ ರಮೇಶ್ ಅರವಿಂದ್ ಸರ್ ಆನ್ ಸ್ಟೇಜ್? ಸರ್, ನಿಮ್ಮ ಅಭಿಮಾನಿಗಳು ಹಾಗೂ ರಾಧಿಕಾ ಮೇಡಮ್ ಅವರ ಅಭಿಮಾನಿಗಳು ನಿಮಗಾಗಿ ಒಂದು ಪ್ರೀತಿಯ ಸನ್ಮಾನವನ್ನ ಇಟ್ಟಿದ್ದಾರೆ. ಹೊಸಕೋಟೆಯಿಂದ ಈ ಅಭಿಮಾನಿಗಳು ಬಂದಿದ್ದಾರೆ. ಸೊ ಈ ಹೂವಿನ ಒಂದು ವೆಲ್ಕಮ್ ಎಲ್ಲ ಅಭಿಮಾನಿಗಳೇ ಮಾಡಿರೋದು. ಭೈರಾದೇವಿ ಚಿತ್ರಕ್ಕೆ ಒಳ್ಳೇದಾಗ್ಲಿ ಅಂತ ಬೆಸ್ಟ್ ವಿಶಸ್ ಅನ್ನ ತಿಳಿಸ್ತಾ ಇದ್ದಾರೆ. ಹೊಸಕೋಟೆಯಿಂದ ಬಂದಿರುವಂತಹ ಅಭಿಮಾನಿಗಳು ಶ್ರೀಯುತ ರಮೇಶ್ ಅರವಿಂದ್ ಸರ್ ಹಾಗೂ ರಾಧಿಕಾ ಕುಮಾರಸ್ವಾಮಿ ಅವರಿಗೆ ಈ ಒಂದು ಪ್ರೀತಿಯ ಸನ್ಮಾನ. 3ನೇ ತಾರೀಕು ಭೈರಾದೇವಿ ಚಿತ್ರ ಮಿಸ್ ಮಾಡದೆ ಎಲ್ಲರೂ ನೋಡಬೇಕು. ರಾಧಿಕಾ ಕುಮಾರಸ್ವಾಮಿ ಫಿಲ್ಮ್ಸ್ ನಿರ್ಮಾಣದ ಶಮಿಕಾ ಎಂಟರ್ಪ್ರೈಸಸ್ ಬ್ಯಾನರ್ ಅಡಿ ನಿರ್ಮಾಣಗೊಂಡಿರುವಂತಹ ಶ್ರೀಜಯ್ ಅವರ ನಿರ್ದೇಶನದ ರಮೇಶ್ ಅರವಿಂದ್ ಸರ್, ರಾಧಿಕಾ ಕುಮಾರಸ್ವಾಮಿ ಅವರು, ರವಿ ಶಂಕರ್, ಅನು ಪ್ರಭಾಕರ್ ಮುಖರ್ಜಿ, ರಂಗಾಯಣ ರಘು ಸರ್ ಅಭಿನಯದ ಭೈರಾದೇವಿ ಫೋಟೋ ಆಪರ್ಚುನಿಟಿ. ಎಸ್, ಥ್ಯಾಂಕ್ ಯು ಎಲ್ಲ ಅಭಿಮಾನಿಗಳಿಗೆ.
ಥ್ಯಾಂಕ್ ಯು. ಹೊಸಕೋಟೆಯಿಂದ ಆಗಮಿಸಿರುವಂತಹ ಎಲ್ಲ ಫ್ಯಾನ್ಸ್ಗೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಆ್ಯಂಡ್ ಈಗ ನಮ್ಮ ಮಾಧ್ಯಮದವರಿಗೋಸ್ಕರ ಒಂದು ಫೋಟೋ ಆಪರ್ಚುನಿಟಿ. ನಿರ್ದೇಶಕರು ಹಾಗೂ ಅನು ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ದ ಟೀಮ್, ಬೈರಾದೇವಿ ಟೀಮ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಆ್ಯಂಡ್ ಈ ಇವೆಂಟ್ ಅನ್ನ ಅದ್ಧೂರಿಯಾಗಿ ಆರ್ಗನೈಸ್ ಮಾಡಿರೋದು ಈಗಲ್ ಮೀಡಿಯಾ ಕ್ರಿಯೇಷನ್ಸ್, ನವರಸನ್. ಥ್ಯಾಂಕ್ ಯು ವೆರಿ ಮಚ್. खत्म. ನಾನು ಹೇಳಿಲ್ಲ ಸರ್, ಮಾತಾಡ್ತಾ ಇದ್ರೇನೆ ನಮ್ಮ ವೀಕೆಂಡ್ ಒಂದು ಮೋಟಿವೇಶನ್ ಸಿಕ್ಬಿಡುತ್ತೆ. ಆ ಮೋಟಿವೇಶನ್ ಅನ್ನ ಕೇಳಿದ ನಂತರ ಈಗ ವೇದಿಕೆ ಮೇಲೆ ಈ ಚಿತ್ರದ ನಾಯಕ ನಟಿ, ನಮ್ಮ ಬೈರಾದೇವಿ ಚಿತ್ರದ ನಾಯಕ ನಟಿ, ನಿರ್ಮಾಪಕಿ, ಸಾಕಷ್ಟು ಸಿನಿಮಾಗಳ ಮೂಲಕ ನಿಮ್ಮೆಲ್ಲರ ಹೃದಯಗಳಲ್ಲಿ ಒಂದು ವಿಶೇಷವಾದ ಜಾಗವನ್ನ ಪಡ್ಕೊಂಡಂತ ನಮ್ಮ ಕನ್ನಡದ ಹೆಮ್ಮೆಯ ನಟಿ ವಾನರಲ್ಲಿ ರಾಧಿಕಾ ಕುಮಾರಸ್ವಾಮಿ ಅವರಿಗೆ ಬರಲಿ ಚಪ್ಪಾಳೆ. The ever beautiful, the ever charming ರಾಧಿಕಾ ಕುಮಾರಸ್ವಾಮಿ ಅವರು. ಏ 6 ಅವರ್ ಹೇರ್ ಸ್ಟೈಲ್ ಮಾಡ್ಕೊಂಡು ಬಂದಿರ್ತೀನಿ ನಾನು. ಮೇಡಮ್ ನೀವು ನಿಂತ್ಕೊಳ್ಳಿ, ಇಲ್ಲಾಂದ್ರೆ ನಿಮ್ ಜೊತೆ ಹೂವಿನ ಜೊತೆ ಯಾರು ಸ್ವರ್ಗ ಸೇರ್ಕೊಳ್ಳೋದು ಹಾಗೆ. ಸಾಕಾಗಲ್ಲ ಅಂತ ಹೂವಿನ ವೇದಿಕೆನೇ ಮಾಡ್ಬಿಟ್ರು ನಮ್ಮ ಹುಡುಗರು. ಮೇಡಮ್ ನೋಡಿ, ಹೂವಿನಿಂದ ಒಂದು ಆಗಮನ ಆಗಿದೆ ನಿಮಗೆ. ನಾವು ತುಳುನೇ ಮಾತಾಡೋದು, ತುಳು. ವೆಲ್ಕಮ್ ವೆಲ್ಕಮ್ ರಾಧಿಕಾ ಮ್ಯಾಮ್, ವೆಲ್ಕಮ್. ಬನ್ನಿ ಚಪ್ಪಾಳೆ ರಾಧಿಕಾ ಕುಮಾರಸ್ವಾಮಿ ಅವರಿಗೆ. ಎಲ್ರಿಗೂ ನಮಸ್ಕಾರ. ನಿಮ್ನೆಲ್ಲ ನೋಡಿ ಬಹಳ ಖುಷಿ ಆಗ್ತಾ ಇದೆ. ಮೋಸ್ಟ್ಲಿ ಇವತ್ತು ಇವ್ರು ಇರ್ಲಿಲ್ಲ ಅಂತ ನಾನು ಇಲ್ಲಿ ಇರ್ತಿರ್ಲಿಲ್ಲ. ಯಾಕೆ ಗೊತ್ತಾ, ಒಂದು ಫ್ಲಾಶ್ ಬ್ಯಾಕ್ ಇದೆ. 2 ನಿಮಿಷ ಟೈಮ್ ಕೊಟ್ಟರೆ ಹೇಳ್ತೀನಿ, ಜಾಸ್ತಿ ಟೈಮ್ ತಗೊಳ್ಳಲ್ಲ. ಯಾಕಂದ್ರೆ ಎಲ್ಲ ಬೈಕೊಡ್ತಾ ಇರ್ತಾರೆ, ಇವ್ರು ಎಷ್ಟಪ್ಪ ಮಾತಾಡ್ತಾರೆ ಅಂತ. ಈ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ನಾನು ಪ್ಲಾನ್ ಮಾಡಿದ್ದು ಯಾವತ್ತು ಅಂದರೆ, ಬ್ಯಾಂಗ್ಳೂರ್ ಏರ್ಪೋರ್ಟಲ್ಲಿ ನಾನು ಹೊರಗಡೆ ನಡ್ಕೊಂಡು ಬರ್ತಾ ಇದ್ದೆ. ಇಬ್ಬರು ಫ್ಯಾಮಿಲಿ, ಅವ್ರು ಏನಂತ ಗೊತ್ತಿಲ್ಲ, ಅವ್ರಲ್ಲಿ ಏನೋ ಒಂದು ಪವರ್ ಇತ್ತು. ಒಂಥರ ಅವ್ರನ್ನ ನೋಡುವಾಗ ನನಗೆ ಅವ್ರ ಮಾತನ್ನ ಕೇಳಿ ಇವ್ರಿಗೆ ಎಷ್ಟೊಂದು ನನಗೆ ಅಭಿಮಾನ ಇಟ್ಕೊಂಡಿದ್ದಾರೆ, ಪ್ರೀತಿ ಇಟ್ಕೊಂಡಿದ್ದಾರೆ ಅಂತ ಅವ್ರ ಮಾತಲ್ಲಿ ನನಗೆ ಗೊತ್ತಾಯಿತು. ಅವ್ರು ಮೀಟ್ ಮಾಡಿ ಬಂದಾದ್ಮೇಲೆ ಮನೆಯಲ್ಲಿ ನಾನೊಂದು ರಾತ್ರಿ ಎಲ್ಲ ಯೋಚನೆ ಮಾಡಿದ್ದೀನಿ. ಹೌದಲ್ವಾ, ನಾನೊಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ, ನಾನು ಯಾಕಂದ್ರೆ ರಿಲೀಸ್ ಮಾಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಈ ಬೈರಾದೇವಿ ರಿಲೀಸ್ ಮಾಡೋಕ್ಕೆ ಬಹಳ ಅಡೆತಡೆಗಳು ಬರ್ತಾ ಇತ್ತು. ಏನೇ ಮಾಡಿದ್ರು ರಿಲೀಸ್ ಮಾಡಬೇಕು ಅನ್ಕೋಬೇಕಾದ್ರೆ ಶೂಟಿಂಗ್ ಹೋಗುವಾಗ ಬಹಳಷ್ಟು ತೊಂದರೆಗಳನ್ನ ನಾವು ಫೇಸ್ ಮಾಡಿದ್ದೀವಿ. ಹಾಗೆ ರಿಲೀಸ್ ಮಾಡ್ಬೇಕು ಅನ್ನೋ ಟೈಮಲ್ಲೂ ಕೂಡ ತುಂಬ ತೊಂದರೆಗಳು ಬರ್ತಾ ಇತ್ತು. ಸೊ ನಾನು ಅನ್ಕೊಂಡೆ, ಸರಿ ಯಾವಾಗ ಟೈಮ್ ಸಿಗುತ್ತೆ ನಮಗೆ ಆ ಟೈಮಲ್ಲಿ ರಿಲೀಸ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ಅವ್ರ ಮಾತು ಕೇಳಿದ ಮೇಲೆ ನೆಕ್ಸ್ಟ್ ಡೇನೇ ನಾನು ನಮ್ಮ ಅಣ್ಣನಿಗೆ ಹೇಳಿದೆ, ನಾವಿನ್ನು ಡಿಲೇ ಮಾಡೋದು ಬೇಡ, ನಮ್ಮ ಸಿನಿಮಾ 1 ತಿಂಗಳೊಳಗಡೆ ರಿಲೀಸ್ ಆಗಬೇಕು ಅಂತ ಅವತ್ತು ಡಿಸಿಷನ್ ತಗೊಂಡಿದ್ದು. ನನ್ನ ಜೀವನದಲ್ಲಿ ಆ ಇಬ್ಬರು ಗಂಡ ಹೆಂಡತಿ ಏನು ನನ್ನ ಆವತ್ತ ಮಾತು ಹೇಳಿದ್ರು, ಇವತ್ತು ನನಗೆ ಅನಿಸ್ತಾ ಇದೆ ನನ್ನ ಜೀವನದಲ್ಲಿ ಅವರು ಬೈರಾದೇವಿ ಅಂತ. ಬೈರಾದೇವಿ ಅಂದರೆ ಬೈರ ಅಂದರೆ ಈಶ್ವರ, ದೇವಿ ಅಂದರೆ ಪಾರ್ವತಿ. ನನ್ನ ಜೀವನದಲ್ಲಿ ಅವರು ಬಂದು ಒಂದು ಒಳ್ಳೆ ಡಿಸಿಷನ್ ತಗೊಳ್ಳೋ ಥರ ಒಂದು ಪ್ರೇರಣೆ ಕೊಟ್ಟು ಹೋದರು. ನೀವೆಲ್ಲೇ ಇದ್ದು ಸಂತೋಷವಾಗಿರಿ, ನಿಮಗೆ ಒಳ್ಳೇದಾಗಲಿ ಅಂತ ನಾನು ಆಶಿಸ್ತೀನಿ. ಇನ್ನು ನಮ್ಮ ಸಿನಿಮಾ ವಿಷಯಕ್ಕೆ ಬಂದಾಗ, ನಮ್ಮ ಮೇನ್ ಪಿಲ್ಲರ್, ಹ್ಯಾಂಡ್ಸಮ್ ಹೀರೋ, ಜಮ್ ಆಫ್ ಎ ಪರ್ಸನ್, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ರಮೇಶ್ ಸರ್ ಅವರು ಈ ಸಿನಿಮಾದಲ್ಲಿ ಒಂದು ಅದ್ಭುತವಾದಂಥ ಒಂದು ಪಾತ್ರ ಮಾಡಿದ್ದಾರೆ. ಪಾತ್ರದ ಬಗ್ಗೆ ನಾವು ಯಾರು ಇವತ್ತು ರಿವೀಲ್ ಮಾಡೋಕ್ಕಾಗಲ್ಲ. ಬಟ್ ಅವ್ರು ಈ ಸಿನಿಮಾ ಒಪ್ಕೊಂಡಿದ್ದಕ್ಕೆ ಇವತ್ತು ಬೈರಾದೇವಿ ಅನ್ನೋ ಒಂದು ಸಿನಿಮಾ ನಾವು ಸ್ಟಾರ್ಟ್ ಮಾಡಿದ್ದು. ಡೇಟ್ ಕೊಡದೇ ಇದ್ದಿದ್ರೆ ಮೋಸ್ಟ್ಲಿ ನಾವು ಈ ಸಿನಿಮಾ ಮಾಡ್ತಾ ಇರಲಿಲ್ಲ. ಯಾಕಂದ್ರೆ ಅಷ್ಟು ಅದ್ಭುತವಾದಂಥ ಪಾತ್ರ ನೀವೇ ಬೇಕಿತ್ತು ಆ ಪಾತ್ರಕ್ಕೆ. ನಮ್ಮ ಶ್ರೀಜೆ ಅವರು ಅದೇ ಹೇಳ್ತಿದ್ರು, ರಮೇಶ್ ಸರ್ ಇಲ್ಲ ಅಂದರೆ ಈ ಪಾತ್ರನ ಬೇರೆ ಯಾರಿಗೂ ನಾವು ಯೋಚನೆ ಮಾಡೋಕ್ಕೂ ಆಗಲ್ಲ ಅಂತ. ಸೊ ನೀವು ಡೇಟ್ಸ್ ಕೊಟ್ಟಿದ್ದಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ. ನಿಜಕ್ಕೂ ನಿಮ್ಮ
ಜೊತೆ ವರ್ಕ್ ಮಾಡಿದ್ದು ಬಹಳನೇ ಖುಷಿ ಆಯ್ತು ರಮೇಶ್ ಸರ್. ಮತ್ತೆ ಇನ್ನು ನಮ್ಮ ಅನು ಅಕ್ಕ, ಯಾಕಂದ್ರೆ ನಾನು ಅವ್ರ ಅವರಿಗೆ ಬಂದಾಗಿ ಸಿನಿಮಾದಲ್ಲಿ ವರ್ಕ್ ಮಾಡ್ತಾ ಇವಾಗ ತುಂಬ ಎಂಜಾಯ್ ಮಾಡ್ತಾ ಇದ್ವಿ. ನಾನು ಸ್ಟಾರ್ಟಿಂಗ್ ಹೊಸಬ್ಳು, ನನಗೆ ಏನು ಗೊತ್ತಿರಲಿಲ್ಲ. ನಾ ಆ್ಯಕ್ಟಿಂಗ್ ಎಲ್ಲ ಪಾಪ ಅನು ಅಕ್ಕ ನನಗೆ ಹೇಳ್ಕೊಡ್ತಾ ಇದ್ದಿದ್ದು. ಸೊ ಅವರಿಗೆ ಬಂದಾಗಿ ಸಿನಿಮಾ ಟೈಮಲ್ಲಿ ಅದಾದ್ಮೇಲೆ ಅವಾಗ ಏನು ಅವ್ರನ್ನ ನೋಡ್ತಾ ಇದ್ದೆ, ಆ ನಗು, ಆ ಮುಖಕ್ಕೆ ಈಗಲೂ ಸಹ ಸ್ವಲ್ಪನೂ ಕೂಡ ಚೇಂಜ್ ಆಗಿಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಅನ್ನೋ ಅಕ್ಕ. ಇನ್ನು ನಮ್ಮ ಕೊರಿಯೋಗ್ರಾಫರ್ ಎಲ್ಲಿದ್ದಾರೆ? ಮೋಹನ್ ಮಾಸ್ಟರ್ 3 ಹಾಡನ್ನ ಬಹಳ ಅದ್ಭುತವಾಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ ಮಾಸ್ಟರ್. ನಿಜಕ್ಕೂ ನಿಮಗೆ ತುಂಬ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಅಷ್ಟು ಜನ ಕಾಳಿಯಮ್ಮಂದಿರನ್ನ ಇಟ್ಕೊಂಡು, ಅಷ್ಟು ಜನ ಅಗೋರಿಗಳನ್ನ ಇಟ್ಕೊಂಡು, ಅದ್ರ ಜೊತೆ ನನಗೆ ಕೊರಿಯೋಗ್ರಾಫ್, ಯಾಕಂದ್ರೆ ನಾನು ಆ ಟೈಮಲ್ಲಿ ಗೊತ್ತಿರ್ಬೋದು ತುಂಬ ಟಯರ್ಡ್ ಆಗ್ತಾ ಇದೆ. ಸ್ಟಾರ್ಟಿಂಗ್ಗೆ ನಾವು ಆ ಸಾಂಗ್ ಶೂಟ್ ಮಾಡೋ ಟೈಮಲ್ಲಿ ನನಗೆ ಆ ಕಾಲಿಗೆ ತಗೊಂಡು ನಡೆಯಕ್ಕೆ ಆಗ್ತಿರ್ಲಿಲ್ಲ. ಒಂದು ಹಿಂಗೆ ಎತ್ತಿ ನಿಲ್ಲಕ್ಕೂ ಆಗ್ತಿರ್ಲಿಲ್ಲ. ಫಸ್ಟ್ ಡೇ ನೆನ್ಪಿರ್ಬೋದು ನಿಮಗೂ. ಅದೇನು ಆ ಗೆಟಪ್ ಆಗಿದ ತಕ್ಷಣ ಅದೇನು ಎನರ್ಜಿ ಏನೋ ಗೊತ್ತಿಲ್ಲ, ನನಗೆ ತಲೆ ಹಿಂಗೆ ಎತ್ತಕ್ಕೂ ಸಹ ಆಗಲಿಲ್ಲ. ಅದಾದಮೇಲೆ ನಮ್ಮ ಕೊರಿಯೋಗ್ರಾಫರು, ನಮ್ಮ ಡೈರೆಕ್ಟರ್, ಟೀಮೆಲ್ಲ ಅಲ್ಲೊಂದು ಟೆಂಪಲ್ ಇತ್ತು. ಆ ಟೆಂಪಲ್ಗೆ ಹೋಗಿ ದೃಷ್ಟಿಯನ್ನು ತೆಗೆದ್ರು. ನಮ್ಮ ಡೈರೆಕ್ಟ್ರು ಕಾಳಿಯಮ್ಮನ ಭಕ್ತ, ಸೊ ಅವ್ರಿಗೆ ಆ ವಿಧಾನ ಗೊತ್ತಿತ್ತು, ದೃಷ್ಟಿ ತೆಗೆದ್ರು. ಆ ದೃಷ್ಟಿ ತೆಗೆದಾದ್ಮೇಲೆ ನನಗೆ ಒಂದೇನೋ ಎನರ್ಜಿ ಬಂತು, ಓಕೆ ಶೂಟಿಂಗ್ ಸ್ಟಾರ್ಟ್ ಮಾಡೋಣ ಅಂತ. ಒಂದು ಆಲ್ಮೋಸ್ಟ್ 2-3 ಅವರ್ಸ್ ನನಗೆ ಎದ್ದೇಳಕ್ಕೂ ಆಗ್ತಾ ಇರಲಿಲ್ಲ, ಎನರ್ಜಿ ಇರ್ತಿರ್ಲಿಲ್ಲ ನನ್ನ ಬಾಡಿಯಲ್ಲಿ. ಸೊ ಅದು ಅಲ್ದಿರ ಅವ್ರಿಗೆ ಇವತ್ತು ಹುಷಾರಿರ್ಲಿಲ್ಲ, ಜ್ವರ ಬಂದಿತ್ತು ಅಂತ ಹೇಳಿದ್ರು ಪಾಪ. ಅದೆಲ್ಲ ಕೇರ್ ಮಾಡ್ದಿರ ನಮ್ಮ ಸಿನಿಮಾದ ಸಾಂಗ್, ನಮ್ಮ ಸಿನಿಮಾ ಟ್ರೈಲರ್ ಯಶಸ್ಸು ಆಗಬೇಕು ಅಂತ ಇಷ್ಟು ದೂರ ಬಂದು ನಮಗೆ ಸಪೋರ್ಟ್ ಮಾಡಿದ್ದೀರಾ ಮಾಸ್ಟರ್. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಇನ್ನು ಮುಖ್ಯವಾಗಿ ಡೈರೆಕ್ಟರ್ ಇದ್ದಾರಲ್ಲ, ಕ್ಯಾಪ್ಟನ್ ಆಫ್ ದ ಶಿಪ್ ಶ್ರೀಜಯ್ ಅವರು, ಮೋಸ್ಟ್ಲಿ ಅವತ್ತೊಂದು ದಿವಸ ನಮ್ಮ ಮನೆಗೆ ಬಂದು ಆ ಕತೆ ಹೇಳ್ದೇ ಇದ್ದಿದ್ರೆ ಈ ಪಾತ್ರ ನನ್ನ ಕೈಯಲ್ಲಿ ಮಾಡೋಕ್ಕಾಗ್ತಿರ್ಲಿಲ್ಲ ಅನ್ಸುತ್ತೆ. ಬಟ್ ನಿಮ್ಗೊಂದು ನಾನು ಮಾತು ಹೇಳಿದ್ದೆ, ಈ ಸಿನಿಮಾ ಸಕ್ಸಸ್ ಆದ್ರೆ ನೆಕ್ಸ್ಟ್ ನಾನು ಬೇರೆ ಯಾವ್ದಾದ್ರು ಸಿನಿಮಾ ಮಾಡ್ತೀನಿ, ಈ ಸಿನಿಮಾ ಜನರಿಗೆ ಇಷ್ಟ ಆಗಿಲ್ಲ ಅಂದರೆ ನಾನು ಇಂಡಸ್ಟ್ರಿಯಿಂದ ದೂರ ಹೋಗ್ತೀನಿ ಅಂತ ಹೇಳಿದ್ದೆ ನಾನು. ಇದು ಜನರಿಗೆ ಇಷ್ಟ ಆದರೆ ನನ್ನ ನೆಕ್ಸ್ಟ್ ಸಿನಿಮಾ ಜರ್ನಿ ನಾನು ಸ್ಟಾರ್ಟ್ ಮಾಡ್ತೀನಿ, ಇಲ್ಲಾಂದರೆ ನಾನು ಆ್ಯಕ್ಟ್ ಮಾಡೋ ಸಿನಿಮಾ ಇದೇ ಕೊನೆಯದಾಗಿರುತ್ತೆ. ಅಯ್ಯಯ್ಯೋ ಬೇಡ ಹಂಗೆಲ್ಲ, ನೀವು ಯಾರು ಹೇಳ್ಬಾರ್ಚ, ಯಾಕೆ ಇಲ್ಲ ಅಂದರೆ ನನಗೆ ನನ್ನ ಮೇಲೆ ನಂಬಿಕೆ ಇಟ್ಟು, ನನಗೆ ಪ್ರೋತ್ಸಾಹ ಕೊಟ್ಟು, ನನಗೊಂದು ಇಂಥ ಪವರ್ಫುಲ್ ಕ್ಯಾರೆಕ್ಟರ್ ನನ್ನ ಹತ್ರ ಮಾಡ್ತಿದ್ದಾರೆ. ಇದು ನನ್ನ ಜೀವನದಲ್ಲಿ ಒಂದು ದೊಡ್ಡ ಯಶಸ್ವಿ ಸಿನಿಮಾ ಆಗುತ್ತೆ ಅನ್ನೋ ನನಗೆ ನಂಬಿಕೆ ಇದೆ. ಅಷ್ಟೇ ಅಲ್ದಿರ ನನ್ನ ಸಂಸ್ಥೆಯಿಂದ ಒಂದು ಒಳ್ಳೆ ಕುಟುಂಬ ಸಮೇತ ನೋಡುವಂತಹ ಒಂದು ಸಿನಿಮಾ ಇದು. ಡೈರೆಕ್ಟ್ರು ಆ್ಯಕ್ಚುಲಿ ಕಂಪ್ಲೀಟ್ ಕ್ರೆಡಿಟ್ ನಮ್ಮ ಡೈರೆಕ್ಟರ್ ಅವರಿಗೆ ಸಲ್ಲಬೇಕು. ಇಲ್ಲ, ಕ್ಯಾಪ್ಟನ್ ಆಫ್ ಶಿಪ್ ಅಂತ ಹೇಳಿದ್ದೀವಿ, ಮಾತಾಡ್ತಿದ್ದ ಅಲ್ಲ ಮ್ಯಾಮ್. ಒಂದು ವಿಷಯ ಇದೆ, ಜಗ್ಗೇಶ್ ಸರ್ ಯಾವಾಗಲೂ ಒಂದು ಮಾತು ಹೇಳ್ತಾರೆ ಸರ್, ಕೊನೆನೇ ಇಲ್ಲದೆ ಇರುವಂತಹ ಒಂದು ಜನ್ಮ ಅಂದ್ರೆ ಅದು ಕಲಾವಿದರ ಜನ್ಮ. ಕಲಾವಿದರಿಗೆ, ಕಲೆಗೆ ಯಾವತ್ತೂ ಕೊನೆನೇ ಇರೋದಿಲ್ಲ. ಸೊ ನೀವೊಂದು ಒಳ್ಳೆ ಸಿನಿಮಾ ಮಾಡಿದಿರ, ನೀವು ಹೇಳಿದ್ರಿ ಕುಟುಂಬ ಸಮೇತ ಎಲ್ಲರೂ ನೋಡುವಂತ ಒಂದು ಸಿನಿಮಾ ಅಂತ. ಒಂದು ಮಾತ್ರ ಇದೆ, ಕನ್ನಡಿಗರು ಯಾವತ್ತೂ ಒಳ್ಳೆ ಸಿನಿಮಾನ ಬಿಟ್ಟು ಕೊಟ್ಟೇ ಇಲ್ಲ. ಹೌದಲ್ವಾ? ಕನ್ನಡಿಗರು ಒಳ್ಳೆ ಸಿನಿಮಾನ ಸಪೋರ್ಟ್ ಮಾಡ್ತೀರ ತಾನೆ? ಅಷ್ಟೇ. ಈ ಸಿನಿಮಾ ಚೆನ್ನಾಗಿದೆ ಅಂತ ನೀವು ಹೇಳ್ತಿದ್ರ ಅಂದ್ಮೇಲೆ ಕನ್ನಡಿಗರು ಬಂದೇ ಬರ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನವರಾತ್ರಿ ಟೈಮಲ್ಲಿ ಬಿಡುಗಡೆ ಮಾಡ್ತಿದ್ದೀರಾ. ನೀವು ಕಟೀಲ್ ದುರ್ಗಾ ಪರಮೇಶ್ವರನ್ನ ತುಂಬಾ ನಂಬ್ತೀರಾ. ನೀವು ಆ ತಾಯಿ ಈ ಸಿನಿಮಾಗೆ ಒಳ್ಳೇದ್ ಮಾಡ್ಲಿ, ಇನ್ನಷ್ಟು ಮತ್ತಷ್ಟು ಸಿನಿಮಾಗಳಲ್ಲಿ ನೀವು ಕಾಣಿಸ್ಕೋಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಕೈ ಕೊಡ್ಬಾರ್ದ? ನಮ್ಗೆ ಹುಡುಗರಿಗೆ ಕೈ ಕೊಟ್ಟ ಅಭ್ಯಾಸ ಇಲ್ಲ ಸರ್, ನಾವ್ ಆ ಥರ ಹುಡುಗಿನೇ ಅಲ್ಲ. ಏನಂತೀರಾ ಬಾಯ್ಸ್? ಕಬಾಕ ಇದುವರೆಗೂ ಅರ್ಜುನ್ ಜನಿ ಅವ್ರಿಗೆ ಕೈಗೆ ಕೊಟ್ಟಿಲ್ಲ ನಾನು. ರವಿ ಸರ್ಗೆ ಕೈ ಕೊಡ್ಬೋದು. ಆಯ್ತು ಸರ್, ಯಾಕಂದ್ರೆ ಪೇಮೆಂಟ್ ಅವರೇ ಕೊಡ್ತಿರೋದು. ಸರ್ ಚೆಕ್ ನಂಬರು ಕ್ಯಾಶ್ ಎಲ್ಲ ತಗೊಳ್ಳಲ್ಲ ನಾವು. ಪಂಕಜ್ ಅವರೇ ಇಲ್ಲಿ ಬನ್ನಿ, ಒಂದ್ಸಲಿ ಎಲ್ಲರೂ ಹಾಯ್
ಎಸ್ ನಾರಾಯಣ್ ಸರ್ ಅವರ ಬಹಳ ಪ್ರೀತಿಯ ಪುತ್ರ ಪಂಕಜ್ ಅವರು. ಪಂಕಜ್ ಅವರೇ, ದೆವ್ವ ಸಿನಿಮಾ ಅಂದ್ರೆ ನಿಮ್ಗೆ ಬಹಳ ಇಷ್ಟ ಅಂತ ಕೇಳ್ಪಟ್ಟೆ, ಹೌದಾ? ಯಾವ ಸಿನಿಮಾ? ದೆವ್ವ ಸಿನಿಮಾ ತುಂಬಾ ಇಷ್ಟ ನನಗೆ. ಹೌದಾ? ಓಕೆ, ನಂದೊಂದು ಪ್ರಶ್ನೆ, ಸಿಂಪಲ್ ಪ್ರಶ್ನೆ ಪಂಕಜ್ ಅವರೇ. ದೆವ್ವ ಸಿನಿಮಾಗಳಂತಂದ್ರೆ ಅಲ್ಲಿ ಆರ್ ಸೌಂಡ್ ರೆಕಾರ್ಡಿಂಗ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ, ಆ ಥರ ಮ್ಯೂಸಿಕ್ ಎಲ್ಲ ಇರುತ್ತೆ. ಸೊ ನಿಮ್ ಫೇವ್ರೆಟ್ ಮ್ಯೂಸಿಕ್ ಯಾವುದು? ಹಾರರ್ ಸೌಂಡ್ ಯಾವುದು? ನಿಮ್ ಫೇವ್ರೆಟ್ ಹಾರರ್ ಸೌಂಡ್ ಯಾವುದು? ಅದನ್ನ ನೀವು ಈಗ ನಮ್ಗೆ ಮೈಕಲ್ಲಿ ಹೇಳಿ ತೋರಿಸ್ಬೇಕು. ಹಾರರ್ ಸೌಂಡ್ ಎಲ್ಲರಿಗೂ ನಮಸ್ಕಾರ. ಇದಾ ಹಾರರ್ ಸೌಂಡ್? ಕನ್ನಡ ಸಿನಿಮಾಗಳಲ್ಲಿ ಹಾರರ್ ಅಂತಿದ್ದಂಗೆ ನಮ್ಮೆಲ್ಲರಿಗೂ ತುಂಬಾ ಈಸಿ ಬರೋದು ಯಾವುದು ಅಂದ್ರೆ ತಂಗಾಳಿಯಲ್ಲಿ ನಾನು ತೇಲಿ ಬಂದೆ. ದಟ್ ಈಸ್ ಆಲ್ ಟೈಮ್ ಐಕಾನಿಕ್ ನಮಗೆ ಕನ್ನಡ ಇಂಡಸ್ಟ್ರಿಗೆ. ಹಾರರ್ ಸಿನಿಮಾ ನನಗೆ ತುಂಬಾ ಇಷ್ಟ ಇದೆ. ಆಕ್ಚುಲಿ ನೀವು ಹೇಳಿದ ಸಾಂಗ್ಗೂ ನಾನು ಹಾಕಿರೋ ಡ್ರೆಸ್ಗೂ ಸ್ವಲ್ಪ ಮ್ಯಾಚ್ ಆಗ್ತಾ ಇದೆ ಅಂತ ನಮ್ಗೆ ಅನಿಸ್ತಾ ಇದೆ. ಇದೇ ಫೀಲಲ್ಲಿ ತಂಗಾಳಿಯಲ್ಲಿ ನಾನು ತೇಲಿ ಬಂದೆ, ಈ ಥರ ಏನಾದ್ರು ಸೈಡ್ ವಾಕಲ್ಲಿ ಅಥವಾ ಉಮಾಶ್ರೀಮ ನಡ್ಕೊಂಡು ಹೋಗ್ತಾರಲ್ಲ ಹಿಂಗೆ ಪಿಕ್ಚರಲ್ಲಿ, ಆ ಥರ ನಡ್ಕೊಂಡು ಹೋದ್ರೆ ನನಗೆ ಭಾಳ ಸೂಟ್ ಆಗುತ್ತೆ. ಗಿವನ್ ಅ ಚಾನ್ಸ್, ಓಕೆನಾ? ನೀವೇನಾದರೂ ಹಾರರ್ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡ್ರೆ ನೀವು ಯಾವ ಥರ ಪಾತ್ರ ಮಾಡ್ತೀರಾ? ನಿಮ್ಗೆ ಅಲ್ವಾ ನಾನು ಪ್ರಶ್ನೆ ಕೇಳ್ತಿರೋದು? ಡೈರೆಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಆಸೆ ಇದೆ 100% ಇದೆ. ಕಮಾಲ್. ನನ್ನ ಫೇವ್ರೆಟ್ ಜಾನರ್ ಬಂದೆ ಹಾರರ್. ಬೇಗ ಮಾಡ್ತೀನಿ. ಬೇಗ ಜಾನ್ ಅವರ ಫೇವ್ರೆಟ್ ಹಾರರ್ ಮೂವಿಯಲ್ಲಿ ಪಂಕಜ್ ಅವ್ರು ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡ್ತಾರೆ. ಥ್ಯಾಂಕ್ ಯು ಪಂಕಜ್ ಸರ್. ಕುತ್ಕೊಳ್ಳಿ, ಆಮೇಲೆ ಸ್ವಲ್ಪ ಹೊತ್ತಲ್ಲಿ ಮತ್ತೆ ಕರಿತೀವಿ. ಅಕ್ಟೋಬರ್ 3ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಡೈರೆಕ್ಟರ್ ಸರ್, ಟ್ರೈಲರ್ ಮಾತ್ರ ಸಖತ್ತಾಗಿದೆ. ರಮೇಶ್ ಹನುಮಾನ್ ಅಂಡ್ ರಾಧಿಕಾ ಕುಮಾರಸ್ವಾಮಿ ಮೇಡಮ್ ಅವರ ಈ ಝಲಕನ್ನ ನೋಡಿ ಸಿನಿಮಾ ಅತಿ ಶೀಘ್ರದಲ್ಲಿ ನೋಡ್ಬೇಕಂತ ನಮ್ಮೆಲ್ರಿಗೂ ಅನ್ನಿಸ್ತಾ ಇದೆ. ಅಘೋರಿ ರೂಪದಲ್ಲಾಗಿರ್ಬೋದು, ಕಾಳಿ ರೂಪದಲ್ಲಾಗಿರ್ಬೋದು, ಮಿಂಚ್ತಾ ಇದ್ದಾರೆ ರಾಧಿಕಾ ಕುಮಾರಸ್ವಾಮಿ ಅವರು. ಇದ್ರ ಜೊತೆಗೆ ರಮೇಶ್ ಸರ್ ಆ ಕತ್ತಿಡ್ಕೊಳ್ಳೋ ಸಿನ್ ಮಾತ್ರ ಚಕ್ಕಂತ ನಮ್ಗೆ ಯಾರೋ ಕತ್ತಿಟ್ಕೊಂಡ್ಬಿಟ್ರು ಅಂತ ಅನ್ಸ್ಬಿಡ್ತಾರೆ ನಮ್ಗೆ. ಅಷ್ಟು ಭಯಂಕರವಾಗಿ ಕಾಣಿಸ್ತಾ ಇದೆ ಈ ಟ್ರೈಲರ್. ಸೊ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಚಿತ್ರದ ನಿರ್ಮಾಣದ ಜವಾಬ್ದಾರಿ ಹೊತ್ತಿರೋದು ಶ್ರೀಮತಿ ರಾಧಿಕಾ ಕುಮಾರಸ್ವಾಮಿ ಮೇಡಮ್ ಅವರು. ಇದ್ರ ಜೊತೆಗೆ ಶಮಿಕಾ ಎಂಟರ್ಪ್ರೈಸಸ್ ಅಡಿ ಬಹಳನೇ ಅದ್ಧೂರಿಯಾಗಿ ಭಯಂಕರವಾಗಿ ಈ ಸಿನಿಮಾದ ಒಂದು ನಿರ್ಮಾಣ ಆಗಿದೆ. ಶ್ರೀಜಯ್ ಅವರ ನಿರ್ದೇಶನ ಇದೆ, ರವಿಶಂಕರ್ ಸರ್ ಇದ್ದಾರೆ, ನಮ್ಮೆಲ್ಲರ ಪ್ರೀತಿಯ ಅನುಪ್ರಭಾಕರ್ ಮುಖರ್ಜಿ ಅವರಿದ್ದಾರೆ, ರಾಧಿಕಾ ಕುಮಾರಸ್ವಾಮಿ ಅವರು, ಹಾಗೇನೆ ನಮ್ಮ ರಮೇಶ್ ಅರವಿಂದ್ ಸರ್ ಅವರಿದ್ದಾರೆ. ಇನ್ನು ಸಾಕಷ್ಟು ಕಲಾವಿದರ ದಂಡೆ ಈ ಚಿತ್ರದಲ್ಲಿದೆ. ಟ್ರೈಲರ್ನ ಒಂದು ಝಲಕನ್ನ ನೋಡಿದ್ವಿ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಚಿತ್ರತಂಡ ವೇದಿಕೆ ಮೇಲೆ ಬರುತ್ತೆ. ಬಟ್ ಅದಕ್ಕಿಂತ ಮುಂಚೆ ನಾವೇನು ಒಂದು ಸಾಂಗ್ ನೋಡಿದ್ವಿ, ಆ ಸಾಂಗ್ ಅನ್ನ ಕೊರಿಯೋಗ್ರಾಫ್ ಮಾಡಿದ್ದು ಇಸ್ ನನ್ ಅದರ್ ದೆನ್ ನಮ್ಮ ರಾಕಿ ಬಾಯ್ಗೆ ಸಾಂಗ್ ನಿರ್ದೇಶನ ಮಾಡಿದಂತಹ ಭಜರಂಗಿ ಮೋಹನ್ ಮಾಸ್ಟರ್. ಬರ್ಲಿ ಚಪ್ಪಾಳೆ ಅವರಿಗೆ ಪ್ಲೀಸ್. ತಾವೆಲ್ಲರೂ ಸಲಾಂ ರಾಕಿ ಬಾಯ್ನ ನೋಡಿರ್ತೀರ, ಇಷ್ಟಪಟ್ಟಿರ್ತೀರ. ಆ ಸಾಂಗ್ ನ ಡೈರೆಕ್ಟ್ ಮಾಡಿದ್ದು ಮೋಹನ್ ಮಾಸ್ಟರ್. ಆಮೇಲೆ ರಾಮಂಗಾಗಿ ಸೀತ, ಶಿವಗಾಗಿ ಗೀತ, ಶಿವಣ್ಣ ಅವರ ಈ ಹಾಡನ್ನ ಬರೆದಿದ್ದು ಮೋಹನ್ ಮಾಸ್ಟರ್. ಇವರೊಂಥರ ಸಕಲ ಕಲಾ ವಲ್ಲಭ. ಇವರು ಡಾನ್ಸರು, ಕೊರಿಯೋಗ್ರಾಫರು, ಆಕ್ಟರು, ಲಿರಿಕ್ ರೈಟರು, ವಾಟ್ ನಾಟ್. ಸೊ ಈ ಚಿತ್ರದಲ್ಲಿ ಒಂದು ಸಾಂಗ್ ನ ಕೊರಿಯೋಗ್ರಾಫ್ ಮಾಡಿದರೆ, ಅದರ ಒಂದು ಝಲಕನ್ನ ನಾವು ನೋಡಿದ್ವಿ. ಮಾಸ್ಟರ್, ವೆಲ್ಕಮ್. ಸೊ ಎಷ್ಟು ವಿಶೇಷವಾಗಿತ್ತು ಈ ಹಾಡಿನ ಒಂದು ಚಿತ್ರೀಕರಣ? ನಮಸ್ಕಾರ. ಇದರಲ್ಲಿ 3 ಸಾಂಗ್ ನಾನೇ ಮಾಡಿರೋದು. ಓ ಸೂಪರ್. ಇದು ಬಿಫೋರ್ ಸಲಾಂ ರಾಕಿ ಬೈಗಿನ ಮುಂಚೆ ಮಾಡಿದ್ದು. ಇದನ್ನ ನಾನು ಫಸ್ಟ್ ತುಂಬಾ ಇಷ್ಟಪಡಿದೆ ಅಂದರೆ ಅಪ್ಪು ಸರ್ ಈ ಸಾಂಗ್ನ ತೋರಿಸಿದೆ ಒಬ್ಬರಿಗೆ. ಮೇಡಮ್ ನಾನು ನೋಡಿದ್ರೆ, ನಾನು ಯಾವತ್ತೂ ಮಣಿಲಿ ಡಾನ್ಸರ್ ಆಗಿ ಮಾಡ್ತಿದ್ದೆ, ವರ್ಕು ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದೆ. ಆ್ಯಂಡ್ ಕೊರಿಯೋಗ್ರಫಿ ವರ್ಕ್ ಮಾಡಿದಾಗ ಶ್ರೀಜಯ್ ಸರ್ ಆ್ಯಂಡ್ ರವಿ ಸರ್ ನನ್ನ ಕರೆದು ಕೊರಿಯೋಗ್ರಫಿ ಚಾನ್ಸ್ ಕೊಟ್ಟರು. ಅಪ್ಪು ಸಾರ್ ತೋರಿಸಿದೆ ಈ ಸಾಂಗ್ನ. ಮಾಸ್ಕ್ ಬಿಚ್ಚೋದೊಂದು ಸಾಂಗ್ ನೋಡಿದ್ರಲ್ಲ ಅಗೋರಿ ಸಾಂಗಲ್ಲಿ, ಅದು ನೋಡಿ ತುಂಬಾ ಖುಷಿ ಪಟ್ಟಿದ್ರು ಸರ್ ಸಾಂಗ್ನ. ಅದಿನ್ನೂ ಅವಾಗ ಆನ್ಲೈನ್ ಮಾತ್ರ ಮಾಡಿದ್ದೆ, ಅದನ್ನು ಫುಲ್ ಆಗಂತ ತೋರಿಸೋಣ ಅಂತ ಹೇಳಿದ್ರು. ಯಾಕಂದರೆ ಇಂಡಸ್ಟ್ರಿಲಿ ಒಂದು ಖುಷಿ ಏನಂದರೆ ಡಾನ್ಸ್ ಮಾಸ್ಟರ್ಗೆ ಒಂದು ದೊಡ್ಡದಾಗಿ ಹಾಕಬೇಕು ಅಂತಾಗಿದೆ. ಇದು ನನ್ನ ಫಸ್ಟ್ ದೊಡ್ಡ ಸಾಂಗ್ ಆಗಿರುತ್ತೆ. ಯಾಕೆಂದರೆ ನಾನು ಡಾನ್ಸ್ ಮಾಸ್ಟರ್ ಕಾರ್ಡ್ ತೊಗೊಂಡಾಗ ರವಿ ಸರ್ 100 ಜನ ಕೇಳಿದ್ರು, ಇಲ್ಲ ಅಂತ ಹೇಳಿದ್ರು, ಅವತ್ತು ಮಾಡಿಕೊಟ್ರು. ಅವತ್ತೇ ಇದು ದಿ ಬೆಸ್ಟ್
ನನಗೆ ಹೇಳಿದಲ್ಲ ರಾಕಿ ಬೈಕ್ ಬರಕ್ ಮುಂಚೆ ಬಂದಿದೆ, ಇದು ಬೇರೆ ಲೆವೆಲ್ ಇರ್ತಿತ್ತು. ನೀವು ದೇವಿದು ಏನು ನೋಡಿದ್ರೆ ವಿಗ್ರಹ ಅದೆಲ್ಲ ಬೇರೆ ಲೆವೆಲ್ ಇರ್ತಿತ್ತು. ಥ್ಯಾಂಕ್ ಯು ರವಿ ಸರ್. ನಾನು ಶ್ರೀಜಯ್ ಸರ್ ಅಷ್ಟೇ, ನಾನು ಏನೇ ಕೇಳಿದ್ರು ಮಾಸ್ಟರ್ ನೀವು ಮಾಡಿ ಅಂತ ನಂಗೆ ತುಂಬ ಸಪೋರ್ಟಿವ್ ಆಗಿದ್ರು. ಆಮೇಲೆ ಮೇಡಮ್ ಬಗ್ಗೆ ಹೇಳ್ಬೇಕು ಅಂದ್ರೆ ಪ್ರಾಕ್ಟೀಸ್, ನೀವು ಯಾರಾದ್ರೂ ಡಾನ್ಸ್ ಮಾಡೋಕೆ ನೋಡಿದ್ರೆ ಅಕ್ಕಪಕ್ಕ ಡಾನ್ಸರ್ಸ್ ಮೇಲೆ ಕಣ್ಣು ಹೋಗುತ್ತೆ. ನಮಗೆಲ್ಲ ನಾವು ಡಾನ್ಸರ್ಸ್ ಇರೋದ್ರಿಂದ ಇದು ಯಾವಾಗಲೂ ಮೇಡಮ್ ಮೇಲೆ ಬಿಟ್ಟು ಯಾರ ಮೇಲೂ ಕಣ್ಣೇ ಹೋಗಲ್ಲ. ಅವರು ಡಾನ್ಸರ್ಸ್ ಇನ್ನೂ ಜೋರ ಒಂದು ಕೈ ಮೇಲೆ ಮಾಡ್ತಾರೆ. ಮಂಡಿ ಮೂವ್ಮೆಂಟ್ ಇದೆ ಅಂದ್ರೆ ಪರವಾಗಿಲ್ಲ ಮಾಡೋಣ, ಬೇಡ ಮೇಡಮ್ ಅಂದ್ರೆ ಇಲ್ಲ ಮಾಡೋಣ ಅಂತಾರೆ. ತುಂಬಾನೇ ಖುಷಿ ಆಗುತ್ತೆ ಮೇಡಮ್, ನಿಮ್ಮ ಜೊತೆ ವರ್ಕ್ ಮಾಡಿ ನಮಗೆ ತುಂಬಾನೇ ಖುಷಿ ಇದೆ. ಇದಾದ್ಮೇಲೆ ಇನ್ನೊಂದು ತಾಯಿ ದೇವಿ ಸಾಂಗ್ ಮಾಡಿದ್ದೀವಿ, ಸ್ಮಶಾನದಲ್ಲಿ ಮಾಡಿದ್ವಿ ಅದನ್ನ. ಅದು ಇದಕ್ಕಿಂತ ಬೇರೆ ಲೆವೆಲ್ಲೇ ಇದೆ. ಅಲ್ಲಿ ಆಗ್ಬೇಕನ್ನೋ ಒಂದಷ್ಟು ಆಗ್ತಿತ್ತು, ತುಂಬ ತೊಂದರೆಗಳು ಆಗ್ತಿತ್ತು, ಅದೇನು ನಡೀತಾನೆ ಇರ್ತಿತ್ತು. ಏನೇನು ಮಾಡಿದ್ರು ಸ್ವಲ್ಪ ಪ್ರಾಬ್ಲಮ್ ಆಗೋದು. ಆದ್ರೂ ಮೇಡಮ್ ಯಾವುದೋ ಒಂದನ್ನು ಕೇರ್ ಮಾಡ್ತೀರಾ, ಇಲ್ಲ ಮಾಡಿ ಮಾಸ್ಟರ್ ಅಂತ ತುಂಬ ಸಪೋರ್ಟಿವ್ ಆಗಿದ್ರು. ತುಂಬಾನೇ ಖುಷಿ ಇದೆ ಮೇಡಮ್ ನಿಮ್ಮ ಜೊತೆ ವರ್ಕ್ ಮಾಡೋದಕ್ಕೆ, ಈ ಟೀಮ್ ಜೊತೆ ವರ್ಕ್ ಮಾಡೋದಕ್ಕೆ ನಂಗೆ ತುಂಬಾನೇ ಖುಷಿ ಇದೆ. ಈ ಸಾಂಗ್ 3 ಸಾಂಗು ತುಂಬ ಚೆನ್ನಾಗಿ ಬಂದಿದೆ. ಇನ್ನೊಂದು ಬ್ಯಾಂಕಾಕ್ ಅಲ್ಲಿ ಮಾಡಿದ್ದೀವಿ ಡ್ಯುಯೆಟ್ಟು. ಈ 3 ಸಾಂಗು ತುಂಬ ಚೆನ್ನಾಗಿದೆ. ಇದೆಲ್ಲದಾಗಿ ಮೇಡಮ್ ನನಗೆ ಒಂದು ಈ ಸಾಂಗು ತುಂಬ ಚೆನ್ನಾಗಿ ಬಂತು. ಒಂದು ಬ್ರೇಸ್ಲೆಟ್ ಕೊಟ್ಟರು ಮೇಡಮ್, ಗೋಲ್ಡ್ದು. ಅದು ನಂಗೆ ತುಂಬಾನೇ ಹ್ಯಾಪಿ. ಯಾಕೆಂದ್ರೆ ಒಬ್ಬ ಡ್ಯಾನ್ಸ್ ಮಾಸ್ಟರ್ಗೆ ಅಪ್ಪು ಸರ್ ಪ್ಲೇಸು, ದರ್ಶನ್ ಸರ್ ಈ ಸಾಂಗ್ ನೋಡಿದ್ರು. ಇದೇನಾ ಮಾಸ್ಟರ್? ತಾಯಿ ಕೊಟ್ಟಿದ್ರು ಮೇಡಮ್, ಅದು ದೊಡ್ಡದು, ಇನ್ನೂ ದೊಡ್ಡದು, ಅದಕ್ಕೂ ದುಡ್ಡು ಕೊಡಿದ್ದಾರೆ ಖಂಡಿತ ಮೇಡಮ್. ಇದು ಈ ಆಂಕರಿಂಗ್ ಚೆನ್ನಾಗಿ ಮಾಡೋರಿಗೆ ಅವ್ರಿಗೆಲ್ಲ ಏನಿರಲ್ವಾ ಮೇಡಮ್? ಆಮೇಲೆ ಈ ಚೆನ್ನಾಗಿ ವಿಡಿಯೋಗ್ರಫಿ ಫೋಟೋ ತೆಗಿಯೋರು ಪಾಪ ಅವ್ರಿಗೆಲ್ಲ ಇದಕ್ಕೆಲ್ಲ ನೋಡಿ ಮೇಡಮ್ ಡ್ಯಾನ್ಸರ್ಸ್ ನ ತುಂಬಾ ಲವ್ ಮಾಡ್ತಾರೆ ಅವರು. ಈವೆಂಟ್ ಆರ್ಗನೈಸ್ ಮಾಡೋರು, ಬೆಳ್ಳಿಗೆ ಶರ್ಟ್ ಹಾಕೊಂಡ್ಬರೋರು ಅವ್ರಿಗೆಲ್ಲ ಏನಿಲ್ಲ ಮೇಡಮ್? ಒಳ್ಳೆ ಮೈಕ ಕೊಡ್ಸಿ ಮೇಡಮ್, ಚಿಕ್ಕದು ಗೋಲ್ಡ್ ತಾನೆ ಅದು. ಮೇಡಮ್ ಒಂದ್ ವಿಷಯ ಹೇಳ್ಬೇಕು, ನಿಮ್ಮದು ಬಂಗಾರದಂತ ಹೃದಯ ಮೇಡಮ್, ಚಿನ್ನದಂತ ಹೃದಯ ಮೇಡಮ್. ಅಷ್ಟೇ ಸಾಕು. ಖಂಡಿತ ಮೇಡಮ್. ಅಪ್ಪು ಸರ್ ಹೆಂಗೆ ಡ್ಯಾನ್ಸರ್ಸ್ ಲವ್ ಮಾಡ್ತಾರೆ ಅವರು ಅದೇ ತಾನೆ ಮೇಡಮ್. ಪ್ರತಿಯೊಬ್ಬರಿಗೂ ಕೇರ್ ಮಾಡಿ ಡ್ಯಾನ್ಸರ್ಸ್, ಪ್ರತಿಯೊಬ್ಬರಿಗೂ ಸ್ವೀಟ್ಸ್ ಆಗಲಿ ಏನೊಂದಾದ್ರೂ ಮತ್ತೆ ಅದೇ ಸಾಂಗ್ ಮಾಡೋದ್ರೆ ಪ್ರತಿಯೊಬ್ಬರಿಗೂ ಪೂಜೆ ಮಾಡಿಸಿ ಒಂದು ತಾಯ್ತಗಳು ಅಂತದೆಲ್ಲ ತಂದು ಮಾಡ್ಕೊಡ್ತೀವಿ. ತುಂಬಾನೇ ಖುಷಿ. ತುಂಬ ಥ್ಯಾಂಕ್ ಯು ಸರ್, ರವಿ ಸರ್, ಶ್ರೀಜಯ್ ಸರ್ ಆ್ಯಂಡ್ ವಾಲಿ ಸರ್, ರಮೇಶ್ ಸರ್, ಎಲ್ರಿಗೂ ತುಂಬಾ ಖುಷಿ. ನನಗೆ ಹ್ಯಾಪಿ ಇದೆ ಸರ್ ಈ ಟೀಮಲ್ಲಿ ಮಾಡಿದ್ದು ಒಳ್ಳೆ ಕೆಲಸ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ನೀವು ಇದೊಂದು ಚಾನ್ಸ್ ಕೊಟ್ಟಿದ್ದೀರಾ, ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಸಿನಿಮಾ 3ನೇ ತಾರೀಕು ಬರುತ್ತೆ, ಎಲ್ಲರೂ ನೋಡಿ ಪ್ರೋತ್ಸಾಹ ಮಾಡಿ. ಜಯ ಆಂಜನೇಯ. ಥ್ಯಾಂಕ್ ಯು ಮಾಸ್ಟರ್. ಅದು ಹೇಳ್ತಾರಲ್ಲ, ನಾವು ಮಾತ್ರ ಚೆನ್ನಾಗಿದ್ರೆ ಸಾಲದು, ನಮ್ಮ ಜೊತೆ ಕೆಲಸ ಮಾಡೋರು, ನಮ್ಮ ಜೊತೆ ಇರೋರು ಕೂಡ ಬೆಳಿಬೇಕು, ಅವರು ಕೂಡ ಚೆನ್ನಾಗಿರ್ಬೇಕು ಅಂತ ಅನ್ಕೊಳ್ಳೋದಕ್ಕೆ ಅದಕ್ಕೂ ಒಂದು ಸೆಪರೇಟ್ ಹೃದಯವಂತಿಕೆ ಬೇಕು. ರಾಧಿಕಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಸಪೋರ್ಟ್. ಥ್ಯಾಂಕ್ ಯು ಮಾಸ್ಟರ್. ಅನು ಸ್ವಲ್ಪ ನನಗಿಂತ ಯಂಗಾಗಿ ಬಂದಿರೋದ್ರಿಂದ ಸ್ವಲ್ಪ ನಮ್ಗೆ ಅವ್ರು ಕಾಣಿಸ್ತಾರೆ. ಅನು ಅನ್ನೋರೇ ಹಂಗೆ ಮಾಸ್ಟರ್, ಎಲ್ಲಿ ಹೋದ್ರು ಒಂಥರ ಮಿಂಚ್ತಾರೆ. ಮಾಸ್ಟರ್ ನೀವು ಪಂಚೆಲ್ಲ ಸಖತ್ತಾಗಿ ಹೇಳ್ತೀರ ಅಂತ ನಮಗೆ ಗೊತ್ತು. ಸೊ ಬೈರಾ ದೇವಿ ಬಗ್ಗೆ ಏನಾದ್ರು ಟಕ್ ಅಂತ ಒಂದು ಪಂಚ್ ಹೇಳಿ ಮಾಸ್ಟರ್. ನವಾಜ್ ಇಲ್ಲ, ಬಟ್ ನಮ್ಮ ಬಜರಂಗಿ ಮೋಹನ್ ಮಾಸ್ಟರ್ ಇದ್ದಾರೆ. ನವಾಜ್ ಬಂದು ನಾನು ಹೇಳ್ತೀನಿ ಅಣ್ಣ ಅಣ್ಣ. ಹಾ ಈ ಟ್ರೇಲರ್ ಎಲ್ಲ ನೋಡಿದ್ಮೇಲೆ ಅನ್ಸಿದ್ದು ಆದ್ರೆ ಹೆವಿ ಬರ್ತಾ ಇದೆ 3ನೇ ತಾರೀಕು ಬೈರಾ ದೇವಿ. ಹಾರರ್ ಇರುತ್ತೆ ಸಿನಿಮಾದಲ್ಲಿ, ಹೆವಿ ಬರ್ತಾ ಇದೆ 3ನೇ ತಾರೀಕು ಬೈರಾ ದೇವಿ. ಸೂಪರ್ ಮಾಸ್ಟರ್. ಥ್ಯಾಂಕ್ ಯು ಮಾಸ್ಟರ್. ಅಕ್ಟೋಬರ್ 3ನೇ ತಾರೀಕು ದಯವಿಟ್ಟು ಎಲ್ಲರೂ. ಅಫ್ಕೋರ್ಸ್ ಮಾಸ್ಟರ್, ಸೆಪ್ಟೆಂಬರ್ 3ನೇ ತಾರೀಕು ಹೌದೇ ಅಂತ ಹೇಳ್ತಾರೆ. ಈ ಸಿನಿಮಾಗೆ ಕತ್ರಿ ಹಾಕ್ದವರು, ಎಡಿಟ್ ಮಾಡಿದವರು, ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೊಂದಿಗೆ ಸ್ವಾಗತಿಸಿ ಎಡಿಟರ್ ರವಿಚಂದ್ರನ್ ಅವರು ಪ್ಲೀಸ್. ವಾವ್, ಯು ಆರ್ ರವಿಚಂದ್ರನ್ ಬಟ್ ನಾಟ್ ಕ್ರೇಜಿ ಸ್ಟಾರ್. ಸರ್ ರವಿ ಸರ್ ಹೇಳ್ದಂಗೆ ಎಲ್ಲ ಪೀಸ್ ನನಗೆ ನೀವೆಲ್ಲ ಕಟ್ ಅಂತ ಹೇಳ್ತೀರಾ ಸರ್? ಅವ್ರು ನೋಡ್ಕೊಂಡೇ ಬೆಳೆದಿರೋದ ಸರ್ ಸಿನಿಮಾಗಳನ್ನ ಕಲ್ತಿರೋದು? ಸೂಪರ್ ಸರ್. ಆಲ್ರೆಡಿ ನೀವು ಕ್ಯಾಪ್ ಹಾಕಿರೋದ್ರಿಂದ ಫಸ್ಟೇ ಲೈಟ್ ಇಲ್ಲ ಅಂತಾರೆ ನಮ್ಮವರು. ಓಕೆನಾ? ಕ್ಯಾಪ್ ಮೇಲ್ ಮಾಡಕ್ ನನಗೇನು ಪ್ರಾಬ್ಲಮ್ ಇಲ್ಲ, ಅವ್ರು ಅನ್ಕಂಫರ್ಟೇಬಲ್ ಇರ್ಬೋದೇನೋ, ಅವ್ರ ಪರ್ಸನಲ್ ಪ್ರಾಬ್ಲಮ್ ಏನಿರುತ್ತೆ ಏನೋ. ನೀವು ಹೇಳ್ತೀರಾ ನಿಮ್ಮ ಫೋಟೋಗೋಸ್ಕರ. ಹಾ ಸರ್, ಒಂದು ಹುಡುಗಿ ಹೇಳಿದ ತಕ್ಷಣ ಕ್ಯಾಪೇ ಕೊಡಿ ಸರ್. ಇಲ್ಲ ಸರ್, ನಾನು ನಿಮ್ಮ ಪರ್ಮಿಷನ್ ಇಲ್ಲದೆ ತಗೋತಿಲ್ಲ, ಬಟ್ ಇನ್ನೂ ಚೆನ್ನಾಗಿಲ್ಲ. ಕ್ಯಾಪ್ ಬೇಡ, ಬನ್ನಿ ಸರ್. ಈ ಸಿನಿಮಾದ ಎಡಿಟಿಂಗು
ಎಷ್ಟು ಡಿಫ್ರೆಂಟ್ ಆಗಿತ್ತು. ಸಿನಿಮಾ ನೀವು ನೋಡಿರ್ತೀರಾ, ಸೊ ಸಿನಿಮಾ ಬಗ್ಗೆ ಹೇಳ್ಬೇಡಿ, ಆದ್ರೆ ಸಿನಿಮಾ ಎಷ್ಟು ಸಖತ್ತಾಗಿದೆ ಹೇಳಿ ಸರ್. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ಅಷ್ಟೇ ಹೇಳಕ್ಕಾಗುತ್ತೆ, ತುಂಬ ಮಾತಾಡಕ್ಕೆ. ಓ ಇವ್ರು ಎಡಿಟರ್ ಅಲ್ವಾ, ಟಕ್ಕಂತ ಅಲ್ಲೇ ಒಂದು ತುಂಡಾಕ್ಬಿಟ್ರು. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಕಟ್ ಈ ಸಿನಿಮಾ ಅವಕಾಶ ಕೊಟ್ಟಿರೋ ಡೈರೆಕ್ಟರ್ಗೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್. ನಮಸ್ತೆ. ಮುಗೀತು. ವಂಡರ್ಫುಲ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಡುತ್ತಾ ಇದ್ದೀರಾ ನೀವು? ಮಳೆ ಬರ್ತಿಲ್ಲ, ಎ ಸಿ ಇಲ್ಲ, ನಾವೆಲ್ಲ ಶೆಕೆಯಲ್ಲಿ ಬೇಯ್ತಾ ಇದ್ದೀವಿ, ನೀವು ನಡುತ್ತಾ ಇದ್ದೀರಾ ಅಂತ ಹೇಳ್ತಾರೆ. ಹಾಂ, ಅವ್ರು ನಡುಗ್ತಾ ಇದ್ದಾರಂತೆ, ಇದಕ್ಕೆ ಹಿಂಗೆ ನಡುಗ್ತಾ ಇದ್ದಾರೆ. ನೆಕ್ಸ್ಟು ಕಾಳಿ ಸಾಂಗ್ ಬರುತ್ತೆ, ಇನ್ನು ಯಾವ ಲೆವೆಲಾಗಿ ನಡುಗ್ತಾರೆ ಅವರು. ಭೈರಾದೇವಿ ಚಿತ್ರದ ಕಾಳಿ ಸಾಂಗ್ ಹೆಂಗಿರುತ್ತೆ ಅಂತ ನೋಡುವಂಥ ಸಮಯ. ಆದರೆ ವಿಷುವಲ್ ನೋಡೋಕ್ಕಿಂತ ಮುಂಚೆ ಲೈವ್ ಅಲ್ಲಿ ಕಾಳಿ ಹಾಡಿನ ಒಂದು ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡ್ಬೋದು. ಸೊ ನಮ್ಮ ಎಲ್ಲ ಡಾನ್ಸರ್ಸ್ಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್. ಮೋಹನ್ ಮಾಸ್ಟರ್ ಇದ್ವಿ, ಇವ್ರ ಮಾತುಗಳನ್ನ ಕೇಳೋದಕ್ಕೆ ಕಾಯ್ತಾ ಇದ್ವಿ. ಬೇರೆಯವರ ಬದುಕಿನ ಜರ್ನಿಯನ್ನ ನಮಗೆ ಒಂದು ಇನ್ಸ್ಪಿರೇಷನ್ ಆಗಿ ಹೇಳ್ತಿದ್ದದನ್ನ ನೋಡೋದಕ್ಕೆ ಕಾಯ್ತಾ ಇದ್ವಿ. ವಿಶೇಷವಾಗಿ ವೀಕೆಂಡ್ ಮೋಟಿವೇಶನ್ ಬೇಕು ಅಂತಂದ್ರೆ ನಾವು ನೋಡ್ತಿದ್ದೆ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮ. ಈಗ ವೀಕೆಂಡು, ಆದ್ರೆ ಆ ಕಾರ್ಯಕ್ರಮ ಇಲ್ಲಾದ್ರೂ ಕೂಡ ರಮೇಶ್ ಸರ್ ನಮ್ಮ ಜೊತೆ ಇದ್ದಾರೆ. ಅವ್ರ ಸ್ಟೇಜ್ ಮೇಲೆ ಬಂದ್ರೆ ಒಂದು ಎನರ್ಜಿ ಇರುತ್ತೆ. ಸೊ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮೆಲ್ಲರ ನೆಚ್ಚಿನ ದ ಒನ್ ಅಂಡ್ ಓನ್ಲಿ ರಮೇಶ್ ಅರವಿಂದ್ ಸರ್. ನಮ್ಮ ಸ್ಯಾಂಡಲ್ವುಡ್ ನ ಜೆಂಟಲ್ಮನ್, forever young hero ರಮೇಶ್ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಹಲೋ. ಥ್ಯಾಂಕ್ ಯು ಸರ್. ನಿಮ್ಮ ವೀಕೆಂಡ್ ವಿತ್ ರಮೇಶ್ ಹಲೋನ ನಾವೆಲ್ಲರೂ ಮಿಸ್ ಮಾಡ್ತಿದ್ವಿ ಸರ್. ಸೊ ಇಲ್ಲೇ ಒಂದ್ಸಲಿ ಆ ಹಲೋ ಅಂತ ಬಂದ್ಬಿಟ್ರೆ ಖುಷಿ ಆಗ್ಬಿಡುತ್ತೆ ನಾವೆಲ್ಲರಿಗೂ. ನಿಮಗೆ ಅಂತ ಇದು ಸ್ವಲ್ಪ ಜಾಸ್ತಿನೇ ಉರಿತಾ ಇದೆ ಸರ್. ನಮಗೆಲ್ಲ ಬಂದ್ರೆ ಡಿಸ್ಟೆನ್ಸ್ ಆಗ್ಬಿಡ್ತಾರೆ. ರಾಧಿಕಾ ಕುಮಾರಸ್ವಾಮಿ ಬಜೆಟ್ ಹಂಗಿದೆ ಮೇಡಮ್ದು, ಪಿಕ್ಚರ್ ತರನಾ? ಓಕೆ, ಎಲ್ಲರೂ ಹಲೋ ಕೇಳಕ್ ರೆಡಿನಾ? ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹೌ ಸ್ವೀಟ್. ಹೂ ಒಳ್ಳೆ ಫಿಲ್ಮ್ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್. ಎಸ್ ಅದವರೇ ಸರ್, ನಿಮ್ ಕಡೆಯಿಂದ ಒಂದು ಹಲೋ. ಹಾ, ಹಾಯ್, ಹಲೋ, ನಮಸ್ಕಾರ ಕರ್ನಾಟಕ. ಮತ್ತೆ ವೀಕೆಂಡ್ ಬಂತು. ನಾನು ರಮೇಶ್ ಮಾತಾಯ್ತು. ಶುರು ಮಾಡೋಣ. ವೀಕೆಂಡ್ ವಿತ್ ವೈರಾ ದೇವಿ. ಬಹಳ ಖುಷಿ ಇತ್ತು ನಿಮ್ಮೆಲ್ಲ ಮೀಟಿಂಗ್ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪೇಷನ್ಸ್. ಎಸ್ ಅನು ಸರ್, ಭೈರಾದೇವಿಯಲ್ಲಿ ಅರವಿಂದ್ ಆಗಿ ರಮೇಶ್ ಅರವಿಂದ್ ಅವ್ರು ಕಾಣಿಸ್ಕೊಂತಿದ್ದಾರೆ. ನಾನು ಹೆಂಗ್ ಕಂಡಿದ್ದೆ ಅಂದ್ರೆ ಆ ಪೊಲೀಸಲ್ಲಿ ಹೆಸರಿತ್ತು ಸರ್, ಅದು ನೋಡಿ ನಾನು ಕಂಡಿದ್ದು ಬಿಟ್ಟೆ ಸರ್. ಅಷ್ಟು ಸ್ಮಾರ್ಟ್ ಆಗಿ ನಾನು ಅಬ್ಸರ್ವ್ ಮಾಡಿದ್ದೀನಿ ಸರ್. ನೀವಿದ್ದೀರಾ ಅಂತಂದ್ರೆ ಆ ಸಿನಿಮಾ ಆ ಪಾತ್ರದಲ್ಲಿ ಏನೋ ಒಂದು ತಿರುಳಿರುತ್ತೆ ಅಂತ ನಮಗೆ ಗೊತ್ತು. ಅಷ್ಟು ಸಿಂಪಲ್ ಪಾತ್ರಗಳೆಲ್ಲ ನೀವು ಮಾಡೋರೇ ಅಲ್ಲ. ಐ ನೋ ಅಷ್ಟು ಸಸ್ಪೆನ್ಸ್ಗಳನ್ನ ನೀವು ಬಿಟ್ಕೊಡಲ್ಲ. ಬಟ್ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಸರ್ ಟು ಬಿ ಅ ಪಾರ್ಟ್ ಆಫ್ ಭೈರಾದೇವಿ? ವೆರಿ ಎಕ್ಸೈಟೆಡ್. ನೀವು ನೋಡಿದ್ರಲ್ಲ, ಆ ಪಾತ್ರ ಬಂದು ಅರವಿಂದ್ ಅವರು ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್ ಅವರು, ಬಹಳ ಕರೆಕ್ಟ್ ಆಫೀಸರ್. ಅಂದ್ರೆ ಈ ನಗರದಲ್ಲಿರುವಂಥ ಯಾವುದೇ ರೌಡಿ ಡಾನ್ ಯಾರು ಬೇಕಾದ್ರೂ ಹಿಡಿದು ಒಳಗಾಗ್ಬಿಡ್ತಾರೆ. ಯಾವ ವೈರಿಗೆ ಬೇಕಾದ್ರೂ ಅವ್ರು ಕಂಟ್ರೋಲ್ ಮಾಡ್ತಾರೆ, ಅವ್ರ ನಿಯಂತ್ರಣಕ್ಕೆ ತಗೊಳ್ತಾರೆ. ಆದರೆ ಈ ಚಿತ್ರದಲ್ಲಿ ಅವ್ರು ಇರುವಂಥ ವೈರಿ ಈ ನಗರದವರು ಅಲ್ಲ, ಈ ರಾಜ್ಯದವರು ಅಲ್ಲ, ಈ ರಾಷ್ಟ್ರದವರು ಅಲ್ಲ, ಈ ಲೋಕದವರೇ ಅಲ್ಲ, ಬೇರೆ ಲೋಕದಿಂದ ಬಂದಿರುವಂಥ ಒಂದು ಶಕ್ತಿ. ಸೊ ಏನ್ ಮಾಡ್ತಾನೆ ಪೊಲೀಸ್ ಆಫೀಸರ್ ಅವರು? ಇನ್ಫ್ಯಾಕ್ಟ್ ಈ ಟ್ರೈಲರ್ ನೋಡಿದಾಗ, ಇವತ್ತು ಇವರು ಮೇಕಪ್ ನೋಡಿದಾಗ ನಾನೇ ಮಾಡಿದ ಇನ್ನೊಂದು ಚಿತ್ರ ನೆನಪಾಗ್ತಿದೆ. ಆಪ್ತ ಮಿತ್ರ. ಆಪ್ತ ಮಿತ್ರ ನೋಡಿದ್ರಾ? ಎಲ್ಲರೂ ನೋಡು ನಿನ್ನ ಗಂಗಾ. ಆಪ್ತ ಮಿತ್ರ ಅಲ್ಲಿ ನಮ್ಮ ಮನೆಯಲ್ಲಿ ಒಂದು ಸಮಸ್ಯೆ ಇರುತ್ತೆ. ಆವಾಗ ಅವಿನಾಶ್ ಅವ್ರು ಬರ್ತಾರೆ, ಇಲ್ಲಿ ಏನೋ ಸಮಸ್ಯೆ ಇದೆ ಅಂತಾರೆ, ನೆನಪಿದೆಯಲ್ಲ? ಅದೇ ತರ ಮತ್ತೆ ನಾನು ಇನ್ನೊಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ. ಅದನ್ನು ಬಯಸಕ್ಕೆ ಭೈರಾದೇವಿ ಅವರು ಬರ್ತಾರ, ಇಲ್ವಾ, ಸಹಾಯ ಮಾಡ್ತಾರ, ಗೊತ್ತಿಲ್ಲ, ನೋಡ. ಅದು ಚಿತ್ರ. ಹಾಗಾಗಿ ನಾನು ಇನ್ಫ್ಯಾಕ್ಟ್ ಈ ಟ್ರೈಲರ್ ನೋಡ್ಬೇಕಾದ್ರೆ ಆ ಫಿಲ್ಮ್ ಮತ್ತೆ ಮತ್ತೆ ನನಗೆ ಕಾಣ್ತಾ ಇತ್ತು.
ಮೇನ್ಲಿ ಈ ಮೇಕಪ್ ಇದೆಯಲ್ಲ, ಎಸ್ ಅಟೈರ್ ಈ ಮೇಕಪ್ ಅಲ್ಲ ಆ ಮೇಕಪ್, ಹೌದು ಆ ಕಾಳಿ ಇದೆ ಕಾಳಿ ಮೇಕಪ್ ಅಲ್ಲಿ ರಾಧಿಕಾ ಅವರು ಶೂಟ್ ಮಾಡಿ ಬರ್ಬೇಕಾದ್ರೆ ಮಾತಾಡ್ತಿದ್ರೆ ಮೇಡಮ್ ದಯವಿಟ್ಟು ಮೇಕಪ್ ತೆಗೆದು ಬನ್ನಿ ಆಮೇಲೆ ಮಾತಾಡೋಣ ಅಂತ ಹೇಳಿ. ಅಷ್ಟು ಸೇಮ್ ಥಿಂಗ್ ಯೂಸ್ ಹ್ಯಾಪನ್ ಸೌಂದರ್ಯ ನಾಗವಳ್ಳಿಯ ಲಾಸ್ಟ್ ಕ್ಲೈಮ್ಯಾಕ್ಸ್ ಇದೆಯಲ್ಲ, ರಂಗೋಲಿ ಮಾಡ್ತಾರಲ್ಲ, ಆ ಮೇಕಪ್ ಅಲ್ಲಿ ಶಾಕ್ ಮಧ್ಯೆ ಬಂದು ಮಾತಾಡಕ್ ಬಂದ್ರೆ ಭಯ ಆಗೋದು. ದಯವಿಟ್ಟು ಮೇಕಪ್ ತೆಗೆದು ಬಿಡಿ ಆಮೇಲೆ ಮಾತಾಡೋಣ ಅಂತ ಅನ್ಸೋದು. ಆ ಥರ ಒಂದು ಫೋರ್ಸ್ ಕೆಲವು ಕ್ಯಾರೆಕ್ಟರ್ಸ್ ಆ ಥರ ಆಗ್ಬಿಡುತ್ತೆ. ಆ ಥರ ಅನ್ನಿಸ್ತು ಆ ಮೇಕಪ್ ನೋಡಿದಾಗ. ಪಟ್ನಲ್ಲಿ ಅವ್ರ ಕಣ್ಣಿಗೆ ನೋಡಿ ನಿಜ. ಬರುತ್ತೆ. ಈಗ ಅವ್ರ ಕಣ್ಣಿದೆಯಲ್ಲ ಅದು ಡಬಲ್ ಸೈಜ್ ಇದೆ. ನಿಜ ನಿಜ ಸರ್. ಅಲ್ಲಿ ಆ ಗೆಟಪ್ ಬಂದಿಲ್ಲ, ನನಗೆ ಆಶ್ಚರ್ಯ ಆಗುತ್ತೆ ಏನ್ ಮಾಡಿದ್ದಾರೆ ಮೇಕಪ್, ಹೇಗೆ ಮಾಡಿದ್ದಾರೆ ಅಂತ. ಅಷ್ಟು ಪವರ್ಫುಲ್ ರೋಲ್ ಇವರು ಈ ಚಿತ್ರದಲ್ಲಿ. ಡಬಲ್ ಆಕ್ಟಿಂಗ್, ಒಂದು ನಿರ್ಮಾಪಕಿ, ಇನ್ನೊಂದು ನಾಯಕಿ. ಹಾಗಾಗಿ ನಾಯಕಿಯಾಗಿ ನಮ್ಗೆ ಗೊತ್ತೇ ಇದೆ ಅವರ ನೃತ್ಯ, ಅವರ ನಟನೆ, ಅವರ ಸ್ವಭಾವ ಅದೆಲ್ಲ ಬಹಳ ಮೆಚ್ಚಿದ್ವಿ ನಾವು. ಇನ್ನು ನಿರ್ಮಾಪಕಿಯಾಗಿ ಎಕ್ಸ್ಟ್ರೀಮ್ಲಿ ನೈಸ್. ಥ್ಯಾಂಕ್ ಯು ಸೋ ಮಚ್ ರವಿ ಯಾದವ್ ಅವರೇ, ಆಲ್ ಆಫ್ ಯು ಥ್ಯಾಂಕ್ಸ್. ಸೊ ಅಕ್ಟೋಬರ್ 3ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಸರ್. ಅಕ್ಟೋಬರ್ 3 ತುಂಬಾ ವಿಶೇಷ. ನವರಾತ್ರಿ ಶುರು ಆಗ್ತಾ ಇದೆ. ನವರಾತ್ರಿ ವೈಭವದ ಜೊತೆ ಭೈರಾದೇವಿ ವೈಭವ ಸ್ಟಾರ್ಟ್ ಆಗ್ತಾ ಇದೆ. ಅದ್ರ ಬಗ್ಗೆ ನೀವು ಎಷ್ಟು ಕಾತರದಿಂದ ಕಾಯ್ತಾ ಇದ್ದೀರಾ ಸರ್ ಸಿನಿಮಾ ರಿಲೀಸ್ಗೆ? ಅಲ್ಲ ಅಂದ್ರೆ ನನಗೆ ಯಾಕಂದ್ರೆ ಈ ಹಾರರ್ ಫಿಲ್ಮ್ಸ್ ನ ಆಕ್ಟಿಂಗ್ ಮಾಡೋದು ಬೇರೆ, ಆಡಿಯನ್ಸ್ ಚೇರ್ ಕೂತ್ಕೊಂಡು ಹಾರರ್ ಫಿಲ್ಮ್ ನೋಡೋ ಮಜಾನೇ ಬೇರೆ. ನಿಮ್ಗೆ ಇಷ್ಟನಾ ಸರ್ ಹಾರರ್ ಫಿಲ್ಮ್ಸ್ ನೋಡೋದು? ಅಲ್ಲ, ಚಿಕ್ಕ ವಯಸ್ಸಲ್ಲಿ ಎಕ್ಸಾಸಿಸ್ಟ್ ಅಂತ ಪಿಕ್ಚರ್ ನೋಡಿದ್ದೆ. ನಾವೆಲ್ಲ ಏನು 7ನೇ ಕ್ಲಾಸ್ ಏನೋ ಆ ಟೈಮಲ್ಲಿ 5 ಜನ ಜೊತೆಗೆ ಫಿಲ್ಮ್ ನೋಡಕ್ ಹೋಗಿದ್ದೀವಿ, 5 ಜನ ಹುಡುಗರು. ಅಲ್ಲಿ ಆ ಎಕ್ಸಾಸಿಸ್ಟ್ ತಲೆ ಕೊರೋನಾ ಅನುಸರಿಸ್ಬಿಡುತ್ತೆ. ಅದನ್ನ ನೋಡ್ಬಿಟ್ಟಿದೀವ ನಾವು, ಅಲ್ಲೇ ಮಜಾ ಮಾಡಾಯ್ತು. ಬರ್ತಾ ಇದೀವಿ ಬಸ್ಸಲ್ಲಿ, ಆ ಗಾಂಧಿ ಬಜಾರ್ ಮತ್ತೆ 2 ಇಳಿದು ಹೊಟ್ಟೋದ್ರು. ಓಕೆ, ಈಗ 3 ಜನ, ಇನ್ನು ಧೈರ್ಯ ಇದೆ. ನೆಕ್ಸ್ಟ್ ನಾಲ್ಕು ಇನ್ನೂ 2 ಇಳಿದು ಹೊಟ್ಟೋದ್ರು. ಈಗ ಒಬ್ಬರೇ ಇದೀರಾ. ಅಲ್ಲಿ 5 ಜನ ಜೊತೆ ಫಿಲ್ಮ್ ನೋಡೋದು ಬೇರೆ, ಹಾರರ್ ಫಿಲ್ಮ್. ಒಬ್ಬನೇ ಮನೆಗೆ ಬರ್ತಾ ಇದ್ದೀನಿ, ಅವ ಬೆಂಗಳೂರಲ್ಲಿ ಪವರ್ ಕಟ್ ಬೇರೆ, ಪವರ್ ಕಟ್ ಆಗಿದೆ. ಆ ಕೊನೆ ಪವರ್ ಮನೆಗೆ ನಡ್ಕೊಂಡು ಹೋಗೋ ಅಷ್ಟರಲ್ಲಿ ಪ್ರಾಣ ಹೊಟ್ಟೋಗುತ್ತೆ. ದಟ್ ಇಸ್ ದ ಬ್ಯೂಟಿ ಆಫ್ ಹಾರರ್ ಫಿಲ್ಮ್. ಆ ಎಕ್ಸ್ಪೀರಿಯನ್ಸೇ ಬೇರೆ. ನೀವು ರೊಮ್ಯಾನ್ಸ್ ಫಿಲ್ಮ್ಸ್, ಆಕ್ಷನ್ ಫಿಲ್ಮ್ ಅದ್ರ ಮಜಾ ಬೇರೆ, ಅಲ್ಲಿ ಮರ್ತ್ಬಿಡ್ತೀರಾ. ಈ ಹಾರರ್ ಫಿಲ್ಮ್ಸ್, ಭೈರಾದೇವಿ ಅಂತ ಚಿತ್ರವನ್ನ ನೀವು ಥಿಯೇಟರ್ ನೋಡಬೇಕು, ಆ ಸೌಂಡ್ ಎಫೆಕ್ಟ್ ಜೊತೆ ನೋಡಬೇಕು, ಅದ್ರ ಮಜಾ ಅನುಭವಿಸ್ಬೇಕು. ಲವ್ಲಿ ಸರ್. ಆಲ್ಸೋ ನಮ್ಮ ನಿರ್ದೇಶಕರು ಹೇಳ್ತಿದ್ರು, ಕಾಶಿಯಲ್ಲಿ ಒಂದು ದೃಶ್ಯ ನೀವು ಅಲ್ಲಿ ದೃಶ್ಯೀಕರಣ ಮಾಡಬೇಕಾದ್ರೆ, ಚಿತ್ರೀಕರಣ ಮಾಡಬೇಕಾದ್ರೆ, ಕಾಶಿ ಅಂದ ತಕ್ಷಣ ಜೀವನದ ನಗ್ನ ಸತ್ಯಗಳು ಬಹಳ ಎದುರಲ್ಲೇ ಕಾಣುವಂಥ ಒಂದು ಜಾಗ. ಇಷ್ಟೇ ಲೈಫು, ಇದೇ ಲೈಫು ಅಂತ ತೋರಿಸ್ಕೊಡೋಂಥ ಒಂದು ಜಾಗ. ವಾಟ್ ವಾಸ್ ಯುವರ್ ವಿಜುವಲ್ ಎಕ್ಸ್ಪೀರಿಯನ್ಸ್ ಇನ್ ಕಾಶಿ ಸರ್ ಅಲ್ಲಿದ್ದಾಗ? ಅದ್ಭುತ ರೀ. ಎಲ್ಲರೂ ಒಂದ್ಸಲ ಕಾಶಿ ನೋಡ್ತಾರೆ. ಅಂತ ನಗರ ಅದು, ವರ್ಲ್ಡ್ಸ್ ಫಸ್ಟ್ ಸಿಟಿ ಅದು ಅಂತ ಹೇಳ್ತಾರೆ. ಅದನ್ನ ನೀವು ನೋಡಕ್ಕಾಗಲ್ಲ, ಈ ಫಿಲ್ಮ್ ನೋಡಿ. ಅಟ್ಲೀಸ್ಟ್ ಕಾಶಿನ ಬಹಳ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಡೈರೆಕ್ಟರು. ಒಂದು 5-6 ನಿಮಿಷದಲ್ಲಿ ಇಡೀ ಕಾಶಿಯ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ಆ ಚಿತ್ರದಲ್ಲಿ. ಇವ್ರು ತೆಗೆಯೋ ಶಾರ್ಟ್ಸ್ ಅಲ್ಲಿ ಏನಿದೆ ಅಂದ್ರೆ, ಆ ಮಣಿಕರ್ಣಿಕಾ ಘಾಟ್ ಅಂತಿದೆ. ನಾನು ಇದ್ರ ಬಗ್ಗೆ ಇನ್ನೊಂದು ಕಡೆ ಕೂಡ ಮಾತಾಡಿದ್ದೀನಿ, ನೀವು ಅಲ್ಲಿ ನೋಡ್ತೀರಾ. ಅಲ್ಲಿ ಒಂದು ದೇವಸ್ಥಾನ ಇದೆ. ಎಲ್ಲ ದೇವಸ್ಥಾನ ಹೀಗಿದ್ರೆ ಈ ದೇವಸ್ಥಾನ ಈಗ ವಾಲಿದೆ. ಲೀನಿಂಗ್ ಟವರ್ ಆಫ್ ಪೀಸಾಗಿಂತ ಜಾಸ್ತಿ ವಾಲಿದೆ ಅಂತ ಹೇಳ್ತಾರೆ. ಅದ್ರ ಹಿಂದೆ ಒಂದು ಬ್ಯೂಟಿಫುಲ್ ಕಥೆ ಹೇಳ್ತಾರೆ. ಅಲ್ಲಿ ಒಬ್ಬ ರಾಜ ಇದ್ದಂತೆ, ರಾಜ ಮನ್ಸಿಂಗ್ ಅಂತ. ಇವನು ಅವ್ನ ತಾಯಿ ಕಡೆ ಬಹಳ ಇಷ್ಟ ಅವ್ರಿಗೆ. ಅಪ್ಪ ನಮ್ಮ ತಾಯಿ ಗ್ರೇಟ್ ಎಲ್ಲದಕ್ಕಿಂತ ಅಂತ. ತಾಯಿಗೆ ಏನಾದ್ರು ನಾನು ಹಿಂದ್ಗಡೆ ನಾನು ಮತ್ತೆ ಒಂದು ಏನಾದ್ರು ಗಿಫ್ಟ್ ಕೊಡ್ಬೇಕು ಅಂತ ದೇವಸ್ಥಾನ ಕಟ್ಟಿಸ್ತಾನೆ. ದೇವಸ್ಥಾನ ಕಟ್ಟಿಸ್ಕೊಂಡು ಒಳಗೆ ಹೋಗ್ತಾನೆ. ಅಬ್ಬ, ಇವತ್ತು ನನ್ನ ತಾಯಿಯ ಋಣ ತೀರ್ತು ಅಂತಂತೆ. ಅವ್ನು ಹೇಳಿದ ತಕ್ಷಣ ದೇವಸ್ಥಾನನೇ ವಾಲ್ಬಿಡ್ತಂತೆ. ಏ ದಡ್ಡ, ಹೆಂಗೋ ತಾಯಿ ಋಣ ತೀರಿಸ್ತೀಯ, ವಾಟ್ ಅ ಫೂಲ್ ಯು ಆರ್ ಅಂತ. ಅದನ್ನ ನೋಡ್ತೀರಾ ನೀವು, ಈ ಫಿಲ್ಮ್ ನೋಡ್ತೀರಾ, ಆ ದೇವಸ್ಥಾನವನ್ನು ನೋಡ್ತೀರಾ. ಅದರಲ್ಲಿ ಬರೀ ಕಥೆ ಇರ್ಬೋದು, ಅದೊಂದು ಅರ್ಪೇಕಿಂದ ಆಗಿರ್ಬೋದು. ಬಟ್ ಸ್ಟಿಲ್ ತಾಯಿ ಋಣದ ಬಗ್ಗೆ ಒಂದು ಕಥೆ ಹೇಳ್ತಾರೆ. ಹೆಜ್ಜೆಗೆ ಕಾಶಿ ಒಂದು ಕಥೆ. ನಾನು ಇನ್ನೊಂದು ಶಾರ್ಟ್ಸ್ ಹೆಂಗ್ ಗೊತ್ತಾ, ಇಲ್ಲೊಂದು ಹೆಣ ಸುತ್ತಾರೆ, ಇಲ್ಲೊಂದು ಹೆಣ, ಇಲ್ಲೊಂದು ಹೆಣ, ಇಲ್ಲೊಂದು ಹೆಣ. ನಮ್ಮನ್ನ ಇಲ್ಲಿ ನಡ್ಕೊಂಡು ಹೋಗಿ ಸರ್, ಇನ್ನೂ ಹತ್ರ ಹೋಗಿ ಸರ್, ಇನ್ನೂ ಹತ್ರ ಹೋಗಿ ಸರ್ ಅಂತಾರೆ ಅವರು. ಇಡೀ ಚಿತ್ರ ಶೂಟ್ ಆಗಿರೋದೆ ಈ ತರ ಜಾಗಗಳಲ್ಲಿ. ಬೆಂಗಳೂರಲ್ಲಿ ಒಂದು ಸ್ಮಶಾನದ ಒಂದು 20 ದಿನ ಶೂಟ್ ಮಾಡಿದ್ದೀವಿ. ಚಿತ್ರ ಇರೋದೇ ಆ ಥರ. ಚಿತ್ರ ಇರೋದೇ ಸಾವಿನ ನಂತರ ಏನಾಗೋದಿದೆಯಾ, ಅದು ಒಂದು ಒಳ್ಳೆ ಮತ್ತೆ ಬಂದರೆ ಏನಾಗುತ್ತೆ, ಈ ದೆವ್ವ ಅನ್ನೋದು ಏನು ಅನ್ನೋದ್ರ ಬಗ್ಗೆನೇ ಚಿತ್ರ ಇದೆಯಲ್ಲ. ಹಾಗೆ ಅಂತ ಕಡೆನೇ ಶೂಟ್ ಮಾಡ್ತಾ ಇದ್ದೀವಿ. ಸೊ ಬೆಂಗಳೂರಲ್ಲಿ ಇಲ್ಲಿ ಶಾಂತಿನಗರ ಸ್ಮಶಾನದಲ್ಲಿ ಶೂಟ್ ಮಾಡ್ತಾರೆ. ರಾತ್ರಿ 12 ಫಸ್ಟ್ 2 days ಅಭ್ಯಾಸ ಹೊಡಿತಾ ಇದ್ವಿ. ಒಂದು ಪೊಲೀಸ್ ಲೇಡಿ ಬಂದರು, ಅವ್ರ ಹತ್ರ ಬಂದರು.
ಒಂದು ಸರ್ ಫೋನ್ ಬರ್ತೀನಿ ಸರ್, ಸೆಲ್ಫಿ ತೊಗೊಂಡು ಸರ್ 3 ವರ್ಷದಿಂದ ಡ್ಯೂಟಿ ಇರ್ತೀವಿ, ಒಂದಿನ ಒಳಗೆ ಬಂದಿಲ್ಲ ಸರ್ ಅಂತ ಪೊಲೀಸ್ ಅವರೇ ಹೇಳ್ತಿದ್ದಾರೆ. ಅಂತ ಕಡೆ ಇವರು 10 days 12 days 20 days ಶೂಟ್ ಮಾಡಿಸ್ತಾರೆ. ಅಂತ ಜಾಗದಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗಿ ಶೂಟ್ ಮಾಡಿಸಿದ್ದಾರೆ. ಅಪ್ಪ ಆ ಥರನೇ ಇಡೀ ಫಿಲ್ಮ್ ಇರೋದೇ ಈಗ ಹಗಲು ರಾತ್ರಿ, ಹೀರೋ ವಿಲ್ಲನ್, ಹುಟ್ಟು ಸಾವು ಥರ ದಿವ್ಯ ಶಕ್ತಿ ದುಷ್ಟ ಶಕ್ತಿ ಅಂತ ಅಪೋಸಿಟ್ಸ್ ಇರುತ್ತೆ, ಒಂದಕ್ಕೊಂದು ಚಾಲೆಂಜ್ ಮಾಡುತ್ತೆ. ಕೊನೆಗೆ ಏನಾಗುತ್ತೆ ಅನ್ನೋ ಚಿತ್ರನೇ ಬೈರಾದೇವಿ. ಸೂಪರ್. ಅಂಡ್ ಸರ್ ಫೈನಲಿ ನಿಮ್ಮ ಹಲವಾರು ಚಿತ್ರದ ನಾಯಕಿ ನಮ್ಮ ಪ್ರೀತಿ ಅನು 25 years ಕಂಪ್ಲೀಟ್ ಮಾಡಿದ್ದಾರೆ. ನೋಡಿ, ಅನುಪಮ ಬಂದು 25 ವರ್ಷಗಳಾಗಿದ್ದಂತೆ. ಕಂಗ್ರಾಚುಲೇಷನ್ಸ್ ಅನು. ಇವರ ಮೊದಲನೇ ಚಿತ್ರ, ವಾವ್, ಇವರ ಮೊದಲನೇ ಚಿತ್ರ ಹೃದಯ ಶಿವರಾಜ್ ಕುಮಾರ್ ಅವರು ನಾನು ಅವ್ರ ಜೊತೆ ಆಕ್ಟ್ ಮಾಡಿದ್ವಿ. 25 ವರ್ಷಗಳಾಗಿದೆ ಅಂತ ಅನು ಬಂದು ಅವ್ರ ಜೊತೆ ಆಲೋಚನೆ ಮಾಡಿದ್ವಿ. ಎಷ್ಟೊಂದು ಸೂಪರ್ ಹಿಟ್ಸ್ ಜೊತೆಗೆ ಕೊಟ್ಟಿದ್ದೀವಿ. 8-9 ಚಿತ್ರ ಜೊತೆಗೆ ಮಾಡಿದ್ದೀವಿ. ಈಗ ಮತ್ತೆ ಬೈರಾದೇವಿ ಮೂಲಕ ಜೊತೆಗೆ ಬರ್ತಾ ಇದೀವಿ. ವಂಡರ್ಫುಲ್ ವರ್ಕಿಂಗ್ ವಿತ್ ಯು. ಥ್ಯಾಂಕ್ ಯು ಸೋ ಮಚ್. ಎಸ್, ಶ್ರೀಜಯ್, ರವಿ, ಟೆಕ್ನಿಕಲ್ ಟೀಮ್, ಯಾದವ್ ಅವರೇ, ಆ್ಯಂಡ್ ಟು ಎವ್ರಿಬಡಿ ಥ್ಯಾಂಕ್ ಯು ಸೋ ಮಚ್. ಅಕ್ಟೋಬರ್ 3ನೇ ತಾರೀಕು ತ್ರಿವೇಣಿಯಲ್ಲಿ ಬೈರಾದೇವಿ ರಿಲೀಸ್ ಆಗುತ್ತೆ. ಸಮಯ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಜೊತೆ ಚಿತ್ರವನ್ನು ನೋಡಿ. ಇದು ಹಾರರ್ ಫಿಲ್ಮ್ ಹೌದು, ಜೊತೆಗೆ ಅದ್ಭುತವಾದ ಫ್ಯಾಮಿಲಿ ಸ್ಟೋರಿ ಇದೆ. ಸೊ ಇಟ್ ಇಸ್ ಹಾರರ್ ಕಮ್ ಫ್ಯಾಮಿಲಿ ನೋಡಿ. ಆ್ಯಂಡ್ ಡೆಫಿನೆಟ್ ಆಗಿ ದೊಡ್ಡ ಸ್ಕ್ರೀನಲ್ಲಿ ಆ ಸೌಂಡ್ ಜೊತೆ ನೀವು ಎಂಜಾಯ್ ಮಾಡಬೇಕಾಗುತ್ತೆ ಚಿತ್ರ ಬೈರಾದೇವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಫಾರ್ ಶೇರಿಂಗ್ ಯುವರ್ ವರ್ಡ್ಸ್. ಥ್ಯಾಂಕ್ ಯು. ಲೆಟ್ಸ್ ಹಿಯರ್ ಇಟ್ ಫಾರ್ವರ್ಡ್. ಅಂದ್ರೆ ನನಗೆ ಅಲ್ಪ ಸ್ವಲ್ಪ ಟಾರ್ಚರ್ ಕೊಟ್ಟು ಕೆಲಸ ತೆಗಿಸ್ಲೇಬೇಕು, ಆವಾಗಲೇ ಸಿನಿಮಾ ನೋಡಿ ಜನ ವಿಸಿಲ್ ಹೊಡೆಯೋದು. ಸೊ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದಂತಹ ನಿರ್ದೇಶಕರನ್ನ ವೆಲ್ಕಮ್ ಮಾಡೋಣ. ಬೈರಾದೇವಿ ಚಿತ್ರದ ನಿರ್ದೇಶಕರಾದಂತಹ ಶ್ರೀಜಯ್. ಸರ್, ನನ್ನ ಮೊದಲ ಪ್ರಶ್ನೆ, ನೀವು ಈ ಹೇರ್ ಸ್ಟೈಲು ಇಟ್ಕೊಂಡಿರೋದು ಸಿನಿಮಾದಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಬೇಕು ಅಂತನಾ, ಅಥವಾ ನೀವೇನಾದ್ರೂ ಸೆಕೆಂಡ್ ಹೀರೋ ಆ ಥರ ಏನಾದರೂ ಮಾಡ್ತಿದ್ದೀರಾ ನಮಗೆ ಗೊತ್ತಿಲ್ಲದಂಗೆ? ಇಲ್ಲ ಇಲ್ಲ, ಆ ರೀತಿ ಎಲ್ಲ ಆಸೆ ಇಲ್ಲ ಮೇಡಮ್. ಏನ್ ಸರ್? ಆ ರೀತಿ ಎಲ್ಲ ಆಸೆ ಇಲ್ಲ. ನೋಡಿ, ನಾವು ಮಾಸ್ಟರ್ ಬಿಟ್ಟಿದ್ದಾರೆ, ಮಾಸ್ಟರ್ ಆಕ್ಟ್ ಮಾಡ್ತಾರೆ. ನೂಡಲ್ಸ್ ಹೇರ್ ಸ್ಟೈಲ್ ನೂಡಲ್ಸ್ ಹೇರ್ ಸ್ಟೈಲ್ ಬಟ್ ಚೆನ್ನಾಗಿದೆ ಸರ್ ಇದು. ಮೇಡಮ್ ಹೇಳಿದ್ರು ನೀವು ಸೆಕೆಂಡ್ ಹೀರೋ ಅಲ್ಲ, ಈ ಸಿನಿಮಾ ಫಸ್ಟ್ ಹೀರೋನೇ ಡೈರೆಕ್ಟ್ರು ಅಂತ ಹೇಳ್ಬಿಟ್ಟು. ಸೊ ಹೇಳಿ ಸರ್, ಹೇರ್ ಯೂಸ್ ಮಾಡೋ ಶಾಂಪೂ ಬಗ್ಗೆ ಎಲ್ಲ, ಬೈರಾದೇವಿ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ರ ಬಗ್ಗೆ ಎಷ್ಟು ಹೆಮ್ಮೆ ಇದೆ ಸರ್ ನಮಗೆ. ಚಿತ್ರದ ಬಗ್ಗೆ ಹೇಳಿ ಪ್ಲೀಸ್. ಚಿತ್ರದ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಹೇಳೋದು ಒಂದು ವೇದಿಕೆ ಸಾಲಲ್ಲ. ಮೊದಲಿಗೆ ಇನ್ನೂ ದೊಡ್ಡದು ಬೇಕಿತ್ತು ಸರ್. ನಗರ ಸರ್, ಸಮಯ ಮೇಡಮ್, ಸಮಯ ಏನಿಲ್ಲ ಸರ್, ನಮ್ಮೂರೇ ಎಲ್ಲ. ಮೊದಲಿಗೆ ನಮ್ಮ ಪ್ರೆಸ್ ಮೀಡಿಯಾ, ವಿಜುವಲ್ ಮೀಡಿಯಾ ಹಾಗೂ ಸೋಷಿಯಲ್ ಮೀಡಿಯಾ ಮಾಧ್ಯಮದವರಿಗೆ ಎಲ್ಲರಿಗೂ ನನ್ನ ನಮಸ್ಕಾರ. ಮತ್ತು ಎದುರುಗಡೆ ಇರತಕ್ಕಂಥ ನಮ್ಮ ನಿರ್ಮಾಪಕರಾದ ರಾಧಿಕಾ ಕುಮಾರಸ್ವಾಮಿ ಮೇಡಮ್ ಮತ್ತು ರಮೇಶ್ ಅರವಿಂದ್ ಸರ್ ಹಾಗೂ ಹನು ಮೇಡಮ್ ಅವರಿಗೆ ತುಂಬ ಧನ್ಯವಾದಗಳು. ಈ ಸಿನಿಮಾ ಹನು ಮೇಡಮ್ ಹೇಳಿದಾಗೆ ಪ್ರತಿಯೊಬ್ಬರಿಗೂ ತುಂಬ ಕಾಟ ಕೊಟ್ಬಿಟ್ಟಿದ್ದೀನಿ ಅಂತ. ಇದು ಅವ್ರವ್ರ ಬಾಯಿಗೆ ಕೇಳಿದ್ರೆ ಚಂದ, ನಾನು ಕಾಟ ಕೊಟ್ಟಿರೋದು ನಾನು ದಯವಿಟ್ಟು ಯಾವತ್ತೂ ಹೇಳೋದಿಲ್ಲ. ಬಟ್ ನನ್ನ ಕಾಟನ ತಡ್ಕೊಂಡು ನನಗೆ ತುಂಬ ಸಪೋರ್ಟಾಗಿ ನನ್ನ ಸಿನಿಮಾ ಏನು ನೀವು ನೋಡ್ತೀವಿ ಒಂದಷ್ಟು ವಿಜುವಲ್ಸ್ಗಳು, ಅದಕ್ಕೆಲ್ಲ ಒಂದು ತಾಕತ್ತು ಬೇಕು. ಏನು ಒಂದು ಫೈನಾನ್ಷಿಯಲಿ ಆಗಲಿ ಮತ್ತು ಒಂದು ಮನಸ್ಸು ಬೇಕು. ಮೇಯ್ನು ನಾವೇನು ನಿರ್ದೇಶಕರು ಒಂದು ಒಳ್ಳೆ ಏನೇ ಕಲ್ಪನೆ ಮಾಡಿಕೊಂಡು ಒಂದು ಸ್ಕ್ರಿಪ್ಟು ಮತ್ತು ಏನೇ ಒಂದು ಮಾಡ್ಕೊಂಡಿದ್ರು ಅದು ತೆರೆಗೆ ತರಬೇಕಾದ್ರೆ ಮುಖ್ಯವಾಗಿ ಬೇಕಾಗಿರೋದು ಕಾಸು. ಸೊ ಅದನ್ನು ಇಂದು ಏನು ನೋಡಿದೆ, ಹಿಂದೆ ಮುಂದೆ ಏನು ನೋಡಿದ್ರೆ ನೀವೇನು ಅಂದ್ಕೊಂಡಿದ್ರು ಅದರ ತಕ್ಕಂಗೆ ನೀವು ಧೈರ್ಯವಾಗಿ ಮಾಡಿ ವಿಜುವಲ್ಸ್ ಅಷ್ಟೇ ಗ್ರ್ಯಾಂಡಿಯರ್ ಆಗಿ ಬರಬೇಕು ಅಂತ ನನಗೆ ಸಪೋರ್ಟ್ ಮಾಡಿದಂಥ ನಿರ್ಮಾಪಕರಾದ ನಮ್ಮ ರಾಧಿಕಾ ಕುಮಾರಸ್ವಾಮಿ ಮೇಡಮ್ಗೆ ಈ ವೇದಿಕೆ ಮೇಲೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ರಮೇಶ್ ಅರವಿಂದ್ ಸರ್ ಯಾವ ರೀತಿ ಅಂತಂದರೆ ನೀರಿದ್ದಾಗೆ, ನೀರಿಲ್ಲದೆ ಯಾರು ಬದುಕೋಕ್ಕಾಗೋದಿಲ್ಲ. ಅದೇ ರೀತಿ ನಮ್ಮ ರಮೇಶ್ ಅರವಿಂದ್ ಸರ್ ನೀರಿದ್ದಾಗೆ, ನೀವು ಎಲ್ಲಿ ಆಗ್ತಿರೋ ಅದರ ಥರ ರೂಪ ಪಡ್ಕೊಳ್ತಾರೆ. ಅವರು ಒಂದು ಲೋಟಕ್ಕಾಗಂದ್ರೆ ಲೋಟದ ಆಕಾರ ಬರ್ತಾರೆ, ಯಾವುದಕ್ಕಾಗಂದ್ರೆ ಅದರ ಆಕಾರ ಬರ್ತಾರೆ. ಸೊ ನಮ್ಮ ರಮೇಶ್ ಸರ್ ಒಂದು ಕಾಶಿ ಎಪಿಸೋಡಲ್ಲಿ ನಾವು ಕಾಶಿ ಒಂದು ಪುಣ್ಯ ಸ್ಥಳದಲ್ಲಿ ನಾವು ಶೂಟ್ ಮಾಡಬೇಕಾದ್ರೆ
ಆ್ಯಕ್ಚುಲಿ ಅಲ್ಲಿ ಒಂದು ಏನು ಡೆಡ್ ಬಾಡಿ ಅದು ಇದೆಲ್ಲ ಸುಡ್ತಾ ಇದೆ. ಸರ್ ನೀವು ಇಲ್ಲಿಂದ ಈಗ ನಡ್ಕೊಂಡು ಬರಬೇಕು ಸರ್ ಅಂತ ಹೇಳ್ತಾರೆ. ಸರ್ ಬೇರೆಯವರಾಗಿದ್ದರೆ ನನಗೆ ಕ್ಯಾರಮನ್ ಕೊಡಿ, ನಾನು ಬೇರೆಯವ್ರಿಗೆ ತಪ್ಪಾಗಿ ಹೇಳ್ತಾರಲ್ಲ, ನಾನು ಹೇಳ್ತಾ ಇರೋದು ಕ್ಯಾರಮನ್ ಕೊಡಿ, ಇಲ್ಲ ನನಗೆ ಅಲ್ಲಿ ಕೊಡಿ ಇಲ್ಲಿ ಕೊಡಿ, ಏನೂ ಇಲ್ಲ. ಆ ಕಡೆ ಎಣ ಸುಡ್ತಾ ಇದ್ದಾರೆ, ಈ ಕಡೆ ಕುತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಬ್ರೇಕ್ ಟೈಮಲ್ಲಿ. ಯಾಕಂದರೆ ನಾವು ಮತ್ತೆ ಬೇರೆ ಕಡೆ ಹೋಗಿ ನಾವು ತಿಳ್ಕೊಂಡು ಮತ್ತೆ ಬರೋದಕ್ಕೆ ಆಗೋದಿಲ್ಲ ಅದೆಲ್ಲ. ಸೊ ಅಷ್ಟು ಅಲ್ಲೂ ಅಷ್ಟೇ ಸರ್ಗೂ ಕಾಟ ಕೊಟ್ಟೆ ಅನ್ಸುತ್ತೆ, ಸಾರಿ ಸರ್. ಸೊ ಈ ರೀತಿ ಎಲ್ಲ ಸಪೋರ್ಟ್ ಮಾಡಿದಂಥ ನಮ್ಮ ರಮೇಶ್ ಸರ್, ರಾಧಿಕಾ ಮೇಡಮ್ ತುಂಬ ಧನ್ಯವಾದಗಳು. ನಮ್ಮ ಅನು ಮೇಡಮ್ಗಂತೂ ಆ್ಯಕ್ಚುಲಿ ಮನೇಲಿ ಶೂಟಿಂಗ್ ನಿಮಗೆ ಗೊತ್ತು 6 to 2, 2 to 6 ಈ ರೀತಿ ಕಾಲ್ ಶೀಟ್ ಹಾಕೊಂಡಿರ್ತೀವಿ. ಬಟ್ ನಮಗೇನಂತಂದರೆ ಬೇಗ ಮುಗಿಸ್ಬೇಕು. ಆ್ಯಕ್ಚುಲಿ ಇದು ನಿಮಗೆ ಈ ಹಿಂದೆನೇ ಹೇಳಿದ್ದೀನಿ, ಇದು ಬಂದು ಅಟ್ ಎ ಟೈಮ್ 3 ಲ್ಯಾಂಗ್ವೇಜಲ್ಲಿ ನಾವು ಶೂಟ್ ಮಾಡಿದ್ದು, ಕನ್ನಡ, ತೆಲುಗು, ತಮಿಳ್. ಒಂದು ಸಾರಿ ನಾವು ಒಂದು ಟೇಕ್ ತೊಗೊಳ್ಬೇಕಾದ್ರೆ ಆ್ಯಕ್ಚುಲಿ ಫಸ್ಟು ಶೂಟ್ ಮಾಡ್ತಾ ಇದ್ದು ಕನ್ನಡದಲ್ಲಿ, ಮಾಡ್ತಾ ಇರ್ಬೇಕಾದ್ರೆ ನೆಕ್ಸ್ಟ್ ಇಮಿಡಿಯೇಟ್ ಡೈಲಾಗ್ ಪೋರ್ಷನ್ ಸರ್ ತೆಲುಗು, ಮೇಡಮ್ ತೆಲುಗು ಓಕೆ ಸರಿ ಆಯಿತು. ಯಾಕೆಂತಂದರೆ ಅದು ಟೆಕ್ನಿಕಲಿ ಸಿಕ್ಕಾಪಟ್ಟೆ ಸ್ವಲ್ಪ ಒಂದಷ್ಟು ಏನು ಶಿಫ್ಟಿಂಗ್ ಮಾಡೋದಿರ್ತದೆ, ಇಲ್ಲ ಲೆನ್ಸ್ ಚೇಂಜ್ ಮಾಡೋದಿರುತ್ತೆ, ಸಿಕ್ಕಾಪಟ್ಟೆ ಎಲ್ಲ ನನ್ನ ಒಂದು ಇದನ್ನೆಲ್ಲ ತಡ್ಕೊಂಡು ನಮ್ಮ ಮೇಡಮ್ ಆಗಿರ್ಬೋದು, ನಮ್ಮ ರಾಧಿಕಾ ಮೇಡಮ್ ಅವ್ರ ಮನೇಲೆ ಶೂಟ್ ಮಾಡಿದ್ವಿ. ರಮೇಶ್ ಸರ್ ಅವರು ಅಷ್ಟೇ. ಈಗ ನೀವೇನಿದೆ ಟ್ರೈಲರಲ್ಲಿ ಕೂತ್ಗೆ ಇಸ್ಕೊಂಡು ಸೀಕ್ವೆನ್ಸ್ ನೋಡಿರ್ತೀರಿ, ಅದು ಮಾಡ್ತಾ ಇರ್ಬೇಕಾದ್ರೆ ಏನಾಯ್ತು, ಸಡನ್ನಾಗಿ ಇದ್ದಕ್ಕಿದ್ದಂಗೆ ಕ್ಯಾಮ್ರಾ ಕೈ ಕೊಡ್ತೀವಿ. ಕ್ಯಾಮ್ರಾ ಕೈ ಕೊಡ್ತು ಸರ್ ಆ್ಯಕ್ಚುಲಿ 9 ಗಂಟೆಗೆಲ್ಲ ಮಲ್ಕೊಂಡ್ಬಿಡ್ತಾರಂತೆ ಸರ್. ಆ್ಯಕ್ಚುಲಿ ನಮ್ಗೆ ಆಮೇಲೆ ಗೊತ್ತಾಗಿದ್ದು ರಮೇಶ್ ಸರ್ ಎದ್ದಿರ್ತಾರೆ, ಬುಕ್ ಓದ್ತಾ ಇರ್ತಾರೆ ಅಂತೆಲ್ಲ ನಾವು ಅಂದ್ಕೊಂಡಿದ್ವಿ. ಬಟ್ ಅದೆಲ್ಲ ಮಾಡ್ತಾ ಇದ್ದಾರೆ ಸಾರ್ ಅವನ ಟೈಮ್ ನಿದ್ದೆ ಮಾಡಬೇಕು ಅನ್ನೋದು ನೋಡಿದ್ರೆ ಅಲ್ಲಿ ಕ್ಯಾಮ್ರಾ ಕೈ ಕೊಡ್ತು. ನೋಡಿದ್ರೆ ಮತ್ತೆ ನಾವೆಲ್ಲೋ ಔಟ್ಡೋರ್ ವರ್ಲ್ಡ್ ಶೂಟಿಂಗಲ್ಲಿದ್ವಿ. ಕ್ಯಾಮ್ರಾ ಅಲ್ಲಿಂದ ಬರೋವರೆಗೂ ಸಾರ್ ಎದ್ದೇ ಇತ್ತು ಕರೆಕ್ಟಾಗಿ. ನೀವು ಆ ಶಾರ್ಟ್ ನೋಡಿರೋದು ಬೆಳಗಿನ ಜಾವ 4:15ಕ್ಕೆ ಶೂಟ್ ಮಾಡಿದಂಥ ಅದು ಶಾರ್ಟ್. ಸೊ ಅಷ್ಟೆಲ್ಲ ನಮಗೆ ಸಹಕರಿಸಿದಂಥ ರಮೇಶ್ ಸರ್ಗೆ ತುಂಬ ಥ್ಯಾಂಕ್ಸ್. ಆಮೇಲೆ ನಮ್ಮ ಗ್ಲಾಮರ್ ಡಾಲ್ ಅಂತಲೇ ಹೇಳ್ಬೋದು ನಮ್ಮ ರಾಧಿಕಾ ಮೇಡಮ್ ಅವ್ರನ್ನ. ಅವರಿಗೆ ಒಂದು ರಾಶಿ ರಾಶಿ ವಿಭೂತಿಗಳು, ಬಣ್ಣಗಳು ಎಲ್ಲ ಚೆನ್ನಾಗಿ ಸುರಿದು ಅವ್ರ ಮುಖನೆಲ್ಲ ಸ್ವಲ್ಪ ಒಂದಷ್ಟು ವಿಕಾರ ಮಾಡಿ, ಮೇ ಬಿ ಮೇಡಮ್ ಒಂದು 10 ಲಕ್ಷ ಖರ್ಚಾಗಿರ್ಬೋದು ನಾವು ನನ್ನಿಂದ ಮೇಕಪ್ಗೆ ಎಲ್ಲ ಅರಿವಿದೆ ಎಲ್ಲ ಮಾಡಿಸೋಕ್ಕೆ. ಅಷ್ಟು ಎಲ್ಲ ಡ್ಯಾಮೇಜ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದೀವಿ ಮೇಡಮ್. ಡ್ಯಾಮೇಜ್ ಸ್ಕಿನ್ನೆಲ್ಲ ಅಷ್ಟು ಡ್ಯಾಮೇಜ್ ಆಗೋಗಿತ್ತು. ಆಮೇಲೆ ನಮ್ಮ ತಾಲೂಕುಗಳಲ್ಲಿ ನಮ್ಮ ರಂಗಾಯಣರು ಸರ್ ಇದ್ದಾರೆ, ರವಿಶಂಕರ್ ಸರ್ ಇದ್ದಾರೆ, ಅವರೆಲ್ಲರ ಸಹಕಾರ ತುಂಬ ಚೆನ್ನಾಗಿತ್ತು. ಎಲ್ಲರ ಸಹಕಾರ ಇರೋದಕ್ಕೆ ಇವತ್ತು ಈ ಒಂದು ಸಿನಿಮಾ ನೀವೇನು ವಿಜುವಲ್ ನೋಡ್ತಾ ಇದ್ದೀರಾ ಅಷ್ಟು ಅದ್ಭುತವಾದ ಅದಕ್ಕೆ ಕಾರಣ ಆಯಿತು. ಮತ್ತು ನಮ್ಮ ಮುಖ್ಯವಾಗಿ ಹೇಳ್ಬೇಕಂತಂದರೆ ನಮ್ಮ ಇವಾಗ ಏನೊಂದು ನಮ್ಮ ಮೈಂಡಲ್ಲಿ ಒಂದು ಕಥೆ ಇದೆ ಅಂತಂದರೆ ಅದನ್ನು ನಾವು ಹೊರಗೆ ತರಬೇಕು ಅಂತಂದರೆ ಬೆನ್ನೆಲುಬುಗಳು ಬೇಕು. ಅಂದರೆ ನಾನೇನೇ ಕಥೆ ಅಂತ ಅಂದ್ಕೊಂಡಿರ್ತೀನಿ ಅಂತಂದರೆ ಅದನ್ನು ನಾನು ಅಂದ್ಕೊಂಡಿರೋದನ್ನು ತೋರಿಸ್ಬೇಕು ಅಂತಂದರೆ ಒಂದು ವಿಜುವಲ್ ಟ್ರೀಟ್ಮೆಂಟ್ ಮುಖ್ಯವಾಗಿ ಬರೋದು. ಅದರಲ್ಲಿ ನಮ್ಮ JS ವಾಲಿ ಅವರು DOP ನಮ್ಮ ಈ ಚಿತ್ರಕ್ಕೆ ಅವರು ಆ್ಯಕ್ಚುಲಿ ಬರಲಿಲ್ಲ ಕಾರಣಾಂತರದಿಂದ ಎಲ್ಲೋ ಬೇರೆ ಕಡೆ ಇದ್ದಾರೆ. ಸೊ ಅವರು ನಾನು ಅಂದಿದ್ದನ್ನೆಲ್ಲ ಒಂದು ಆ ಕಲ್ಪನೆನ ಆನ್ ಸ್ಕ್ರೀನ್ ಎಲ್ಲ ತುಂಬ ಒಂದು ಅಚ್ಚುಕಟ್ಟಾಗಿ ತುಂಬ ಅಂದ್ಕೊಂಡು ನಾವೇನು ಅಂದ್ಕೊಂಡಿದ್ದೀವೋ ಅದ್ರ ತಕ್ಕಂಗೆ ಎಲ್ಲ ಶೂಟ್ ಮಾಡಿಕೊಟ್ರು. ಆ ಸ್ಮಶಾನದಲ್ಲಾಗಿರ್ಬೋದು, ಕಾಶಿಯಲ್ಲಾಗಿರ್ಬೋದು, ಮತ್ತು ಎಲ್ಲ ಕಡೆ ನಮ್ಮ ಸ್ನೇಹಿತರು ಇನ್ನು ಕ್ಯಾಮ್ರಾಮನ್. ಆಮೇಲೆ ಎಡಿಟಿಂಗ್ ನಮ್ಮ ಬ್ಯಾಕ್ ಬೋನ್, ನನ್ನ ಸಿನಿಮಾದ ಬ್ಯಾಕ್ ಬೋನ್ ಅಂತಂದರೆ ಎಡಿಟಿಂಗ್ ನಮ್ಮ ರವಿ ಸರಿ ಹಿಂದೆ ಮಾತಾಡಿದ್ರು ಆಮೇಲೆ. ಸೊ ಅವರು ಅಷ್ಟೇ ನಾವೇನು ಶೂಟ್ ಮಾಡ್ಕೊಂಡು ಎಲ್ಲ ಆ್ಯಸ್ ಇಟ್ ಈಸ್ ಆಗಿ ಹೇಳೋಕ್ಕಾಗೋದಿಲ್ಲ. ಅದರ ತಕ್ಕಂಗೆ ಒಂದು ಲಯಬದ್ಧವಾಗಿ ಎಲ್ಲ ಈಗ ಇರಬೇಕು ಅಂತ ಅಂದ್ಬಿಟ್ಟು ಹೇಳಿ ಒಂದು ಒಳ್ಳೆ ಆಕಾರ ತಂದು ಕೊಟ್ಟಿದ್ದಾರೆ. ಇನ್ನೊಂದು ಮುಖ್ಯವಾಗಿ ಹೇಳಬೇಕಂತಂದರೆ ಈ ಚಿತ್ರಕ್ಕೆ ಸಂಗೀತ ಮತ್ತು ಹಿನ್ನೆಲೆ ಸಂಗೀತ ಮಾಡಿದಂಥ ನಮ್ಮ ಸಂಗೀತ ನಿರ್ದೇಶಕರಾದ KK ಸಂದೀಪ್ ಪ್ರಸಾದ್ ಅವರು. ಆ್ಯಕ್ಚುಲಿ ಅವರು ಕಾರಣಾಂತರದಿಂದ ಬರೋಕ್ಕಾಗಲಿಲ್ಲ. ಅವರ ಒಂದು ತುಂಬ ಸಪೋರ್ಟು ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಡೈರೆಕ್ಷನ್ ಟೀಮ್ ಹುಡುಗರು, ನನ್ನ ಕಾಟ ಅವ್ರಿಗೂ ತಪ್ಪಿದ್ದಲ್ಲ, ಎಲ್ಲರಿಗೂ ಸಿಕ್ಕಾಪಟ್ಟೆ ಕಾಟ ಕೊಟ್ಬಿಟ್ಟಿದ್ದೀನಿ. ಮತ್ತು ಈ ಚಿತ್ರದಲ್ಲಿ ನೀವೇನು ನೋಡ್ತಿದ್ರಿ ಎಲ್ಲ ಈ ಒಂದು ಗೆಟಪ್ ಏನಿದೆ ನೋಡಿ, ಬೂದಿ ಬಳ್ಕೊಂಡು ಆ ಕಾಡಿ ಗೆಟಪ್ಪು ಆಯಿತು ಎಲ್ಲ ಮಾಡಿದಂಥ ನಮ್ಮ ನಾಗೇಂದ್ರ ಅವರು ಇಲ್ಲೇ ಇದ್ದಾರೆ ಅಂತ ಅಂದ್ಕೊಳ್ತೀನಿ. ನಮ್ಮ ರಾಘವೇಂದ್ರ ನಾಗೇಂದ್ರ ಮೇಡಮ್ ಅವರಿಗೆ ಮಾಡಿದ್ದು. ಸೊ ಅವ್ರಿಗೂ ಧನ್ಯವಾದಗಳು. ಮತ್ತು ಮಾಸ್ಟರ್ಜಿ ನಿಮ್ಮ ಬಗ್ಗೆ ನಾವು ಹೇಳೋದೇ ಇಲ್ಲ, ಆಲ್ರೆಡಿ ನೀವೇ ಎಲ್ಲ ಹೇಳ್ಬಿಟ್ರಿ. ತುಂಬ ಸಖತ್ತಾಗಿ ಸಪೋರ್ಟ್ ಮಾಡಿದ್ರು. ನಾವೇನು ಅಂದ್ಕೊಂಡಿದ್ದೀವಿ ಎಲ್ಲ ಒಂದಷ್ಟು ವಿಜುವಲ್ಸ್ಗಳು ಹಿಂಗೆ ಬರಬೇಕು, ಅಷ್ಟೇ ಒಂದಷ್ಟು ರೆಫರೆನ್ಸ್ಗಳೆಲ್ಲ ತೊಗೊಂಡು ಸಖತ್ತಾಗಿ ಮಾಡಿಕೊಟ್ರು. ಮತ್ತು ನಮ್ಮ
ರವಿವರ್ಮ ಮಾಸ್ಟರ್ ಅವ್ರಿಗೂ ಇಲ್ಲಿಂದ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಕಾರಣಾಂತರದಿಂದ ಎಲ್ಲ ಬರೋಕ್ಕಾಗಲಿಲ್ಲ ಟೆಕ್ನಿಷಿಯನ್ಸು. ನೆಕ್ಸ್ಟ್ ಇನ್ನೊಂದು ಈವೆಂಟಲ್ಲಿ ಖಂಡಿತ ನಾವೆಲ್ಲ ಟೆಕ್ನಿಷಿಯನ್ಸು ಮತ್ತು ನಮ್ಮ ಕಲಾವಿದರು, ನಮ್ಮ ರವಿಶಂಕರ್ ಸರ್ ಆಗಿರ್ಬೋದು, ಗಂಗಣ್ಣವರು ಸರ್ ಆಗಿರ್ಬೋದು, ಎಲ್ಲರೂ ಒಂದೇ ವೇದಿಕೆಯನ್ನು ಹಂಚಿಕೊಂಡು ಎಲ್ಲರೂ ನಾವು ಮಾತಾಡ್ತೀವಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ಸ್ವಾಗತ ದೊಡ್ಡ ಚಪ್ಪಾಳೆ ಬರಲಿ ಪ್ಲೀಸ್. ಕಾಳಿಕಾ ಅವತಾರದಲ್ಲಿ ರಾಧಿಕಾ ಕುಮಾರಸ್ವಾಮಿ ಅವ್ರನ್ನ ನೋಡಿದ್ವಿ ನಾವು. ಇದರಲ್ಲಿ ನೋಡಿದ್ವಿ ನಾವೆಲ್ಲರ ನೆಚ್ಚಿನ ಫೇವರೇಟ್ ರಂಗಾಯಣ ರಘು ಸರ್ ಕೂಡ ಇದ್ದಾರೆ. ಸೊ ಅವರ ಬೆಸ್ಟ್ ವಿಶಸ್ ಕೂಡ ಈ ಚಿತ್ರಕ್ಕೆ ಇದೆ. ಈ ಚಿತ್ರದಲ್ಲಿ ಒಂದು ಅದ್ಭುತವಾದಂತಹ ಪಾತ್ರದಲ್ಲಿ ಕಾಣಿಸ್ಕೊಂಡಿರೋದು ನಮ್ಮೆಲ್ಲರ ಪ್ರೀತಿಯ ಅನು ಪ್ರಭಾಕರ್ ಮುಖರ್ಜಿ ಅವರು. ಸೊ ಅವ್ರನ್ನ ದಯಮಾಡಿ ನಿಮ್ಮೆಲ್ಲರ ಚಪ್ಪಾಳೆಗಳ ಮೂಲಕ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಕ್ಯಾನ್ ವಿ ಹ್ಯಾವ್ ಅನು ಆನ್ ಸ್ಟೇಜ್ ಪ್ಲೀಸ್? ಅನು, ಫಸ್ಟ್ ಆಫ್ ಆಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನನಗೆ ಒಂದು ನೆನಪಿರೋದೇನೆಂದ್ರೆ ಈ ರೀತಿ ಒಂದು ದೇವರ ಒಂದು ಪಾತ್ರದಲ್ಲಿ, ಆ ರೀತಿ ಒಂದು ಸಿನಿಮಾದಲ್ಲಿ ನೀವು ಕೂಡ ಅಭಿನಯಿಸಿದ್ದೀರಾ. ನಿಮ್ಮನ್ನ ಕೂಡ ನಾವು ಆ ರೂಪದಲ್ಲಿ ನೋಡಿದ್ದೀವಿ, ಮೆಚ್ಚಿದ್ದೀವಿ, ಇಷ್ಟಪಟ್ಟಿದ್ದೀವಿ. ಸೊ ಇವತ್ತು ರಾಧಿಕಾ ಕುಮಾರಸ್ವಾಮಿ ಅವರ ಅಭಿನಯದ ಭೈರಾದೇವಿ ಚಿತ್ರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದರಲ್ಲಿ ಅವರ ಬೇರೆ ಬೇರೆ ರೀತಿಯ ರೂಪಗಳನ್ನ ನಾವು ನೋಡ್ತಾ ಇದ್ದೀವಿ. ಈ ಚಿತ್ರದ ಬಗ್ಗೆ, ನಿಮ್ಮ ಪಾತ್ರದ ಬಗ್ಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ ನಿಮಗೆ? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಅಯ್ಯೋ ಏನ್ ಸೌಂಡೇ ಇಲ್ಲ. ಹೇಗಿದ್ದೀರಾ? ಅವರು ನಿಮ್ಮ ಬ್ಯೂಟಿನ ನೋಡಿ ಮರ್ತೋಗ್ಬಿಟ್ಟವ್ರೆ. ಚೆನ್ನಾಗಿದ್ದೀವಿ ಅಂತ ಹೇಳ್ರಪ್ಪ. ಸ್ವಲ್ಪ ಸೌಂಡ್ ಬರ್ಬೇಕು. ಕನ್ನಡಿಗರಂದ್ರೆ ಚೆನ್ನಾಗಿ ಸೌಂಡ್ ಮಾಡ್ಬೇಕು. ಬೇರೆ ಭಾಷೆ ಅಂದ್ರೆ ಓಕೆ. ಮಾಲ್ ಅಲ್ಲಿ ನಾವು ಬರೋರೆಲ್ಲ ಹೈಫೈ. ನಾವು ಮಾಲ್ ಅಲ್ಲಿ ಬಂದ್ರೆ ಸೌಂಡ್ ಎಲ್ಲ ಮಾತಲ್ಲ. ವಿ ಜಸ್ಟ್ ವಾಕ್ ಟ್ರ್ಯಾಕ್ ಶಾಟ್. ಎಲ್ಲಿ ಸೌಂಡ್ ಮಾಡಿ ಇನ್ನೊಂದ್ಸರಿ ನೋಡ. ಅದು ಹೆಂಗೆ? ಸೊ ಮೊದಲನೇದಾಗಿ ವೇದಿಕೆ ಮುಂಭಾಗದಲ್ಲಿ ಕೂತಿರುವಂತಹ ರಮೇಶ್ ಅವ್ರಿಗೂ, ರಾಧಿಕಾ ಅವ್ರಿಗೂ, ರವಿ, ಜೈ ನನ್ನ ಚಿತ್ರದ ನಿರ್ದೇಶಕ, ಹಾಗೂ ಸುಮಾರು ಜನ ಗೆಸ್ಟ್ಗಳಿದ್ದಾರೆ. ಹಾಗೆ ನಮ್ಮ ಎಲ್ಲ ಪತ್ರಕರ್ತ ಹಾಗೂ ಮೀಡಿಯಾ, ನನ್ನ ಎಲ್ಲ ಸಹೋದರರು, ನನ್ನ ಸ್ನೇಹಿತರು, ಎಲ್ರಿಗೂ ನಿಮ್ಮ ಅನು ಪ್ರಭಾಕರ್ ಮುಖರ್ಜಿ ಮಾಡುವ ನಮಸ್ಕಾರಗಳು. ಬಹಳ ಸಂತೋಷ ಆಗ್ತಿದೆ. ಈಗ ಒಂದು 10-15 ದಿನದಿಂದ ಎಲ್ಲರೂ ಬಹಳ ಭೇಟಿ ಮಾಡ್ತಾ ಇದ್ದೆ. ಆದರೆ ಇವತ್ತು ಇನ್ನೊಂದು ವೇದಿಕೆ ಮೇಲೆ ನಿಮ್ಮೆಲ್ಲರೂ ಭೇಟಿ ಮಾಡ್ತಿರೋದು ತುಂಬಾ ಖುಷಿ ಕೊಟ್ಟಿರುವಂಥ ವಿಷಯ. ಏನಕ್ಕೆ ಅಂತ ಹೇಳ್ತೀನಿ. ಈಗಾಗಲೇ ಸುಬ್ಬುಗಾಗ್ಲಿ ಎಲ್ಲರೂ ನಿಮ್ಗೆಲ್ರಿಗೂ ಗೊತ್ತು, ಭೇಟಿ ಮಾಡಿದ್ವಿ. ಸೆಪ್ಟೆಂಬರ್ 16ಕ್ಕೆ 1999 ಹೃದಯದ ಬಿಡುಗಡೆ ಆಗಿದ್ದು. ಸೊ ಕರೆಕ್ಟಾಗಿ 25 ವರ್ಷ ಕಂಪ್ಲೀಟ್ ಆಯಿತು ನನಗೆ ಇಂಡಸ್ಟ್ರಿನಲ್ಲಿ. ಥ್ಯಾಂಕ್ ಯು. 25 years. ಕಂಗ್ರಾಟ್ಸ್ ಅನ್ನು. ಥ್ಯಾಂಕ್ ಯು ಸೋ ಮಚ್. ಒಂದು 25 ಸೆಕೆಂಡ್ ಆದ್ರೂ ಚಪ್ಪಾಳೆ ಹೊಡಿರಪ್ಪ. 25 ವರ್ಷ ಅಂದ್ರೆ ತಮಾಷೆನ, ಅದು ಯಶಸ್ವಿಯಾಗಿ. ಅಲ್ಲಿ ಮೇಲ್ಗಳೆಲ್ಲ ಚಪ್ಪಾಳೆ ಫಾರ್ ಅನು ಪ್ರಭಾಕರ್ ಮುಖರ್ಜಿ, ಫಾರ್ ಅವರ್ ವೆರಿ ಓನ್ ಟ್ಯಾಲೆಂಟ್. ಕಂಗ್ರಾಟ್ಸ್ ಅನ್ನು. ಥ್ಯಾಂಕ್ ಯು. ಅದನ್ನ ಬಹಳ ಪ್ರೀತಿಯಿಂದ ಸಂಭ್ರಮಿಸಿರೋದು ಎಲ್ಲ ನೀವು ಮೀಡಿಯಾದವರು, ಎಲ್ಲ ಪೇಪರ್ನವರು, ಪ್ರೆಸ್ನವರು. ನಿಮ್ಮ ಪ್ರೀತಿಗೆ ನಾನು ಸದಾ ಚಿರಋಣಿ. ಪ್ರತಿಯೊಂದು ಆರ್ಟಿಕಲ್ ನೀವು ಇತ್ತೀಚೆಗೆ 2-3 ದಿನದಲ್ಲಿ ಬರ್ದಿರೋದು ಹೆಂಗೋ ನನ್ನನ್ನು ಮುಟ್ಟಿದೆ. ನೀವು ಮಾಡಿರುವಂಥ ವಿಡಿಯೋಸ್ ನನ್ನನ್ನು ಮುಟ್ಟಿದೆ. ಥ್ಯಾಂಕ್ ಯು ಸೋ ಮಚ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ಸೊ ಈ 25 ವರ್ಷಗಳ ಸಂಭ್ರಮದಲ್ಲಿ ನೀವೆಲ್ಲರೂ ಇಷ್ಟಪಟ್ಟು ಇವತ್ತಿಗೂ ಕೇಳುವಂತ ಪ್ರಶ್ನೆ, ಮೇಡಮ್ ರಮೇಶ್ ಸರ್ ಜೊತೆ ಯಾವಾಗ ಮಾಡ್ತೀರಾ ಸಿನಿಮಾ ಮತ್ತೆ ಅಂತ. ಅತಿ ಹೆಚ್ಚು ಯಶಸ್ವಿ ಚಿತ್ರಗಳು ಮಾಡಿದಂತ ಜೋಡಿ ಅದು. ರಮೇಶ್ ಅವರು ವಯಸ್ಸು ಬಗ್ಗೆ ಡಿಸ್ಕಸ್ ಮಾಡಬಾರ್ದು ಅಂತ ಹೇಳ್ಬಿಡ್ತಾರೆ. ಮಾಡಲ್ಲ. He is 25. I am going to be 44 in November, but that's okay. He is only 25. So 25 years back ಹೃದಯ ನನ್ನ ಹಸ್ಬೆಂಡ್ ರೋಲ್ ಮಾಡಿದ್ರು. ಇದ್ರಲ್ಲೂ ಮತ್ತೆ ಇಬ್ರು ಗಂಡ ಹೆಂಡತಿಯಾಗಿ ಮಾಡ್ತಾ ಇದ್ದೀವಿ. ಸೊ ಐ ಫೀಲ್ ಈ 25 ವರ್ಷಗಳನ್ನ ಸೆಲೆಬ್ರೇಟ್ ಮಾಡೋಕೆ ಒಂದು ಸ್ಪೆಷಲ್ ಮೂಮೆಂಟ್ ಇದಾಗತ್ತೆ. ನೀವೆಲ್ಲರೂ ಬಹಳ ಪ್ರೀತಿ ತೋರಿಸಿರುವಂತ ನಮ್ಮ ಜೋಡಿನ ಮತ್ತೆ ನೀವು ಬೆಳ್ಳಿ ತೆರೆ ಮೇಲೆ ನೋಡೋಕೆ ಒಂದು ಅವಕಾಶ ಸಿಗುತ್ತೆ ಅನ್ನೋದು ನನಗೆ ಬಹಳ ಬಹಳ ಸ್ಪೆಷಲ್. ಅಂಡ್ ರಾಧಿಕಾ ಅವ್ರ ಬಗ್ಗೆ ಏನ್ ಹೇಳೋದು, ತವರಿಗೆ ಬಾ ತಂಗಿ ಸೂಪರ್ ಡೂಪರ್ ಹಿಟ್ ಸಿನಿಮಾ. ತುಂಬಾ ಎಂಜಾಯ್ ಮಾಡಿ ಇಷ್ಟಪಟ್ಟು ಮಾಡಿದಂಥ ಸಿನಿಮಾ ನಾವದು. ಅಂಡ್ ಇವತ್ತಿಗೂ ಜನ ಅದ್ರ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಬಹಳ ಖುಷಿ ಆಗುತ್ತೆ. ಸೊ ರವಿ ಮತ್ತೆ ಜೈ ಇಬ್ರು ಫೋನ್ ಮಾಡಿ, ಮೇಡಮ್ ಈ ತರ ರಾಧಿಕಾ ಅವ್ರನ್ನ ಈ ತರ ಸಿನಿಮಾ ಪ್ಲಾನ್ ಮಾಡ್ತಿದ್ದಾರೆ ಅನ್ನೋದು. ವಿ ಮೆಟ್. ನಾ ಸ್ಟೋರಿ ಕೇಳಿದೆ, ಕತೆ ಪಾತ್ರ ತುಂಬಾ ಇಷ್ಟ ಆಯ್ತು. ಐ ಸರ್ ಓಕೆ ಫ್ಯಾಂಟಾಸ್ಟಿಕ್, ವಿ ಡೂ ಇಟ್. ಇಲ್ಲೊಂದು ವಿಷಯ ನಾನು ಹೇಳಬೇಕು. ಸಾಮಾನ್ಯವಾಗಿ ಫಸ್ಟ್ ಆಫ್ ಆಲ್ ಒಂದು ಮೇಲ್ ಡಾಮಿನೇಟೆಡ್ ಸೊಸೈಟಿ,
ಒಂದು ಮೇಲ್ ಡಾಮಿನೇಟೆಡ್ ಇಂಡಸ್ಟ್ರಿ, ಬರೀ ಇಂಡಸ್ಟ್ರಿ ಅಂತಲ್ಲ ಇಡೀ ವರ್ಲ್ಡ್ ಪೇಟ್ರಿಯಾರ್ಕಿ. ಅಂಥದ್ರಲ್ಲಿ ಒಬ್ಬ ಕಲಾವಿದೆಯಾಗಿ ರವಿ ಆಗಲಿ ರಾಧಿಕಾ ಆಗಲಿ ನನ್ನನ್ನ ಮೀಟ್ ಮಾಡಿ ನನ್ನ ಹತ್ರ ಮಾತಾಡಿದಾಗ ಬಹಳ ಕಡಿಮೆ ಜನ ಅಷ್ಟು ಆ ಒಂದು ಕ್ಯಾಟಗರಿಗೆ ಸೇರೋದು. ನನ್ನ ರೆಮ್ಯುನರೇಷನ್ ಬಗ್ಗೆ ಏನು ಮಾತಾಡದೆ ಬಹಳ ಪ್ರೀತಿಯಿಂದ ಅವ್ರು ಒಪ್ಕೊಂಡ್ರು. ಇಡೀ ಸಿನಿಮಾ ಬಹಳ ಪ್ರೀತಿಯಿಂದ ನನ್ನನ್ನು ನೋಡಿಕೊಂಡು ಈ ಸಿನಿಮಾ ಮಾಡಿದ್ರು. ಅದು ನನಗೆ ಬಹಳ ಖುಷಿ ಕೊಟ್ಟಂತ ವಿಷಯ. ಆ ಕ್ರೆಡಿಟ್ ರಾಧಿಕಾಗೆ ಹೋಗ್ಬೇಕು ಅಂತ ಅನ್ಕೋತೀನಿ. ಒಬ್ಬ ಅದ್ಭುತ ಕಲಾವಿದೆ, ಅದ್ಭುತ ನಟಿ, ಅದೆಲ್ಲ ನಾವು ಹೇಳೋ ಅವಶ್ಯಕತೆನೇ ಇಲ್ಲ. ವಿಷುವಲ್ಸ್ ನೋಡ್ತಾ ಇದೀವಿ, ಇಷ್ಟು ವರ್ಷಗಳು ನೋಡ್ಕೊಂಡು ಬಂದಿದ್ದೀವಿ ಅವರ ಅಭಿನಯನ. ಆದರೆ ಒಬ್ಬ ನಿರ್ಮಾಪಕಿಯಾಗಿ ನಾನು ಒಬ್ಬ ಹುಡುಗಿಯಾಗಿ ಒಂದು ಲೇಡಿ ಹೂಸ್ ಔಟ್ ಟು ಅಚೀವ್ ಸಮಥಿಂಗ್ ಅನ್ನೋ ಒಂದು ದೃಷ್ಟಿನ ನೋಡಿ ನಾನು ತುಂಬಾ ಅಪ್ರಿಷಿಯೇಟ್ ಮಾಡಿದಂಥ ಹುಡುಗಿ ರಾಧಿಕಾ. ಸೊ ಥ್ಯಾಂಕ್ ಯು. ಪ್ರೀತಿಯಿಂದ ನೋಡ್ಕೊಂಡಿದ್ದಕ್ಕೆ ರವಿಗೂ ರಾಧಿಕಾಗೂ ಥ್ಯಾಂಕ್ ಯು. ಆ್ಯಂಡ್ ಜೈ, ನಾನು ಬೇಡ ಅಂದರೂ ನನಗೆ ಮೇಡಮ್ ಇದು ಮಾಡೋಣ, ಅದು ಮಾಡೋಣ, ಇದ್ರಲ್ಲಿ ಡಬ್ಬಿಂಗ್ ಮಾಡೋಣ ಅಂದರೆ ಅದೆಲ್ಲ ವಿಷಯ ನಾನು ರಿವೀಲ್ ಮಾಡೋದಿಲ್ಲ ಅನ್ಸುತ್ತೆ. ಜೈ ರಿವೀಲ್ ಮಾಡ್ತಾರೆ. ಬಹಳ ಟಾರ್ಚರ್ ಕೊಟ್ಟು ಹೌದಾ, ತೆಲುಗು ತಮಿಳ್ನಲ್ಲೂ ಈ ಸಿನಿಮಾ ಮಾಡಿದೀವಿ. ಸೊ ನಾನು ತಮಿಳ್ ಡಬ್ಬಿಂಗ್ ಅದೆಲ್ಲ ಕೇಕ್ ವಾಕ್ ನಮ್ಮ ರಮೇಶ್ ಅವ್ರಿಗೆ ಆರಾಮಾಗಿ ಮಾಡಿಬಿಟ್ರು. ನಾನು ಕನ್ನಡದಲ್ಲಿ ಮಾತ್ರ ಮಾಡಿದೆ ಡಬ್ಬಿಂಗು. ಆಮೇಲೆ ಜೈ ಮೇಡಮ್ ತೆಲುಗು ಮಾಡಿದ ಮೇಡಮ್, ತಮಿಳ್ ಮೇಡಮ್ ಜೈ ಬರಲ್ಲಪ್ಪ ನನಗೆ ಡಬ್ಬಿಂಗ್ ಅದರಲ್ಲೆಲ್ಲ ಬೇಡ ಫೋರ್ಸ್ ಮಾಡಿ ಕಡೆಗೆ ತೆಲುಗು ಡಬ್ಬಿಂಗ್ ನನ್ನ ಕೈ ಮಾಡಿಸಿದ್ದಾರೆ. ಹೆಂಗಿತ್ತು ಅದು ಡಬ್ ಮಾಡೋದು? ಕಷ್ಟಕರವಾಗಿತ್ತು. ಮಾತಾಡಂಡಿ ಅದೇ ನಮ್ಮ ಅತ್ತೆ ಮನೇಲಿ ನಮ್ಮ ಅತ್ತೆ ಬಂದಿಲ್ಲ, ಸೊ ಅವ್ರ ಹೆಲ್ಪ್ ತಗೋಬೋದಿತ್ತು. ಬಟ್ ಗುರು ಅಂತ ನನ್ನ ರಘು ಅವರ ಕ್ಲಾಸ್ಮೇಟ್ ಅಂಡ್ ಅವ್ರ ಮ್ಯಾನೇಜರ್ ಕೂಡ. ಸೊ ಗುರುನು ತೆಲುಗು ಪಕ್ಕದಲ್ಲಿ ಕೂರಿಸ್ಕೊಂಡು, ನಮ್ಮ ಇಂಜಿನಿಯರ್ ಕೂಡ ತೆಲುಗು. ಸೊ ಅವರು ಎಲ್ಲ ಕೂತ್ಕೊಂಡು ಈ ಪದ ಹೀಗೆ, ಆ ಪದ ಹಾಗೆ, ತುಂಬಾ ಕಷ್ಟ. ಬಟ್ ಟ್ರೈ ಮಾಡಿದೀನಿ. ಓವರ್ ಆಲ್ ನಾನು ತುಂಬಾ ಎಂಜಾಯ್ ಮಾಡಿದಂಥ ಒಂದು ಸಿನಿಮಾ ಅಂಡ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಕಥೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನೀವು ಆಲ್ರೆಡಿ ನೋಡಿದ್ರಿ ರಾಧಿಕಾ ಅವ್ರದ್ದು ನಂದು ಪಾತ್ರ ಏನು ಅಂತ ನಾನು ಹೇಳಲ್ಲ, ರಿವೀಲ್ ಮಾಡೋ ಹಾಗೂ ಇಲ್ಲ. ಸೊ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಸಿನಿಮಾ ನೋಡಿ, ಇಲ್ಲಾಂದ್ರೆ ಅನುಶ್ರೇಂಕರ್ ಯೂಟ್ಯೂಬ್ ಚಾನೆಲ್ ನೋಡಿ. ಸದ್ಯಕ್ಕೆ ರಮೇಶ್ ಅವರ ಹೆಂಡತಿ ಪಾತ್ರ ಅಂತ ನಾನು ಹೇಳ್ಬಾರ್ದು ಅಷ್ಟೇ. ಓಕೆ, ಅಷ್ಟೇ ಡೀಟೇಲ್ಸ್ ಕೊಟ್ಟಿರೋದವರು. ಬಟ್ ಕರೆಕ್ಟ್ ಎಲ್ಲ ಇಲ್ಲಿ ಹೇಳ್ಬಿಟ್ರೆ ಸಿನಿಮಾದಲ್ಲಿ ನಾವೇನ್ ನೋಡ್ತೇವೆ ಅಲ್ವಾ? ಇನ್ನಷ್ಟು ಇಂಟರ್ವ್ಯೂಗಳಲ್ಲಿ ಮಾತಾಡೋದಿರುತ್ತೆ, ಸಿನಿಮಾದಲ್ಲಿ ನೋಡೋದಿರುತ್ತೆ. ಬಟ್ ಒಟ್ಟಿನಲ್ಲಿ ಕನ್ನಡ, ತಮಿಳು, ತೆಲುಗು ಎಲ್ಲ ಭಾಷೆಗಳಲ್ಲೂ ಭೈರಾದೇವಿ ಬಿಡುಗಡೆ ಆಗ್ತಾ ಇದೆ. ಇದ್ರ ಬಗ್ಗೆ ಕೇಳಿ ನಮಗೆ ಬಹಳ ಬಹಳ ಸಂತೋಷ. ಅಂಡ್ ಮತ್ತೆ ನಿಮ್ಮನ್ನ ಬೆಳ್ಳಿ ಪರದೆ ಮೇಲೆ ನೋಡೋದೇ ಒಂದು ಸಂತೋಷ ಅನ್ನೋ ನಮಗೆ. ಥ್ಯಾಂಕ್ ಯು. ಅದು ಆ 3 ಭಾಷೆಗಳಲ್ಲಿ ಮಾಡಿದ್ರೆ ಡಬ್ಬಿಂಗ್ ಮಾಡ್ತಾ ಇಲ್ಲ. ಆಕ್ಚುಲಿ ಶೂಟಿಂಗ್ ಮಾಡುವಾಗ ಪ್ರತಿ ಸರಿ 3 ಸರಿ ಶಾರ್ಟ್ ಮಾಡ್ತಾ ಇದ್ವಿ. ತೆಲುಗು ಒಂದು, ತಮಿಳಲ್ಲೊಂದು, ಕನ್ನಡಲ್ಲೊಂದು. ಸೊ ಇಟ್ ವಾಸ್ ರಿಯಲಿ ಡಿಫಿಕಲ್ಟ್. ತುಂಬಾ ಕಷ್ಟ ಆಯ್ತು. ಎಲ್ಲರೂ ಅದೇ ಟೆಕ್ನಿಕಲ್ ಎಲ್ಲ ರೀತಿಯಲ್ಲೂ ಇಟ್ ವಾಸ್ ಡಿಫಿಕಲ್ಟ್ ಟು ಡೂ ಇಟ್. ಬಟ್ ಎಷ್ಟೇ ಚಾಲೆಂಜಸ್ ಇದ್ರು ಆ ಯಶಸ್ಸಿನ ಪರದೆ ಮೇಲೆ ನೋಡಿದಾಗ ಎಲ್ಲರಿಗೂ ಖುಷಿ ಆಗುತ್ತೆ. ಆ ಯಶಸ್ಸು ನಿಮ್ಮೆಲ್ಲರಿಗೂ ಸಿಗ್ಲಿ ಅಂತ ಆಶಿಸ್ತೀವಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.